ಕಾರ್ನರು ಇದು ಮ್ಯಾಜಿಕ್ ಕಾರ್ನರ್ ಸರ್. ಹೇಳಿರಿ ಮ್ಯಾಜಿಕ್ ಕಾರ್ನರು. ಫಸ್ಟ್ ಹಿಂಗೆ ಹೇಳ್ಕೊಳ್ಳೋದು, ಆಮೇಲೆ ಹಿಂಗೆ ಹೇಳ್ಕೊಳ್ಳೋದು, ಆಮೇಲೆ ಅದನ್ನು ಕೂಡ ಹೊರಗಡೆ ಹೇಳ್ಕೊಳ್ಳೋದು. ವಾವ್, ವೆರಿ ನೈಸ್ ಸರ್. ಇದು ಒಂದು ಕಸ್ಟಮೈಸ್ ಬುದ್ಧ ವಾಲ್ಪೇಪರ್. ಸೊ ಇದು ಅಕಾರ್ಡಿಂಗ್ ಟು ಸೈಜ್ ನಾವು ರೆಡಿ ಮಾಡಿಸಿರೋದು. ಓಕೆ. ಸೊ ಮತ್ತೆ ಇದು ಬಂದು ನಾರ್ಮಲ್ ವಾಲ್ಪೇಪರ್ ಸರ್, ಇದು ಸೆಲೆಕ್ಟೆಡ್ ಮಾಡಿರೋದು. ಓಕೆ, ಕಸ್ಟಮರ್ ಇದು ರೆಡಿ ಕ್ಯಾಟ್ಲಾಗ್ ಅಲ್ಲಿ ಇರುತ್ತೆ, ಸೆಲೆಕ್ಟ್ ಮಾಡಿರೋದು. ಸರಿ ಸರಿ ಸರಿ. ಮತ್ತೆ ಮೋಲ್ಡಿಂಗ್ಸ್ ಎರಡು ಕಡೆ ಡಿಸೈನ್ ಕೊಟ್ಟಿದ್ದೀವಿ. ಸೊ ನೀವು ಕಂಪ್ಲೀಟ್ ಆಗಿ ಪೂಜಾ ರೂಮ್ ಅನ್ನ ರೆಡಿ ಮಾಡ್ತೀರಾ ಅಲ್ವಾ? ಹೌದು ಸರ್, ಇದು ಕಂಪ್ಲೀಟ್ ಆಗಿ ನಾವೇ ರೆಡಿ ಮಾಡಿರೋದು. ಸೊ ಇದು ಬಂದು ಆಲ್ಮೋಸ್ಟ್ 8x3 ಸೈಜ್ ಅಲ್ಲಿ ಬರುತ್ತೆ, 8x2.5 ಇಲ್ಲ 3 ಸೈಜ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಡೋರ್, ಪಾಕೆಟ್ ಡೋರ್ ಇರುತ್ತೆ ಸರ್. ಒಳಗಡೆ ಹೊರಟೋಗುತ್ತೆ. ಒಳಗಡೆ ಹೋಗುತ್ತೆ. ಹೊಸದು ತೋರಿಸ್ತೀನಿ, ಡಿಟರ್ಜೆಂಟ್ ರ್ಯಾಕ್ ಫುಲ್ ಔಟು. ಎರಡು ಬರ್ತಾ ಇದೆ. ಓ ಸೂಪರ್ ಸರ್. ಇದು ಈ ವೇಸ್ಟ್ ಅನ್ನೇ ನಾವು ಸಪರೇಟ್ ಮಾಡ್ತೀವಲ್ಲ, ಸೊ ಡ್ರೈ ಅಂಡ್ ವೇಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ ಸರ್, ನಾರ್ಮಲ್ ಡಸ್ಟ್ಬಿನ್ ಹೋಲ್ಡರ್ ಹಾಕಿದ್ರೆ ಕ್ಲೋಸಿಂಗ್ ಇರಲ್ಲ ಅದು. ಹೌದು ಹೌದು ಹೌದು. ಬಟ್ ಇದಕ್ಕೆ ಫುಲ್ ಕ್ಲೋಸಿಂಗ್ ಇರುತ್ತೆ ನೋಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು, ಆಲ್ರೆಡಿ ನೀವು ಹೈಲೈಟ್ಸಲ್ಲಿ ಆ್ಯಂಡ್ ತಮ್ನೆಲಲ್ಲಿ ನೋಡಿದ್ದೀರಾ. ಇವತ್ತು ನಿಮಗೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಎಸ್, ಬನ್ನಿ, ಸ್ವರ್ಗದಂತಿರುವ ಮನೇನ ನಾನು ನಿಮ್ಗೆ ಆ್ಯಕ್ಚುಲಿ ತೋರಿಸಲೇಬೇಕು. ಆ್ಯಂಡ್ ಇದನ್ನು ರೆಡಿ ಮಾಡಿದಂಥವ್ರು ಸ್ಪೆಷಲ್ ಸ್ಟುಡಿಯೋದವರು ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ. ನಮ್ಮ ಸಾರ್ ಕೂಡ ಇಲ್ಲೇ ವೇಟ್ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಹಾಂ ಸರ್. ನಮ್ಮ ವೀಕ್ಷಕರಿಗೆ ಸ್ವರ್ಗ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಕರೆಕ್ಟ್ ಸರ್, ನಿಮಗೆ ಅನಿಸ್ತಿದಲ್ಲ? ನೋಡಿದ್ರೇನೆ ಸ್ವರ್ಗ ಒಂದು ಇಂದ್ರಪ್ರಸ್ಥ ತರ ಕಾಣ್ತಾ ಇದೆ. ಇದು ಅದನ್ನ ಕ್ರಿಯೇಟ್ ಮಾಡಿದವರು ಇದೇ ನಮ್ಮ ಇವರು ಸ್ಪೆಷಲ್ ಸ್ಟುಡಿಯೋದವರು ಅಂತ ಹೇಳ್ಬೋದು. ಸರ್, ಇದನ್ನ ರೆಡಿ ಮಾಡೋದಕ್ಕೆ ಎಷ್ಟು ತಲೆ ಉಡಿಸಿದ್ದೀರಾ ನೀವು? ಅದು ಸ್ವಲ್ಪ ಆಕ್ಚುಲಿ ಇದನ್ನ ಮಾಡೋದಕ್ಕೆ ಆಲ್ಮೋಸ್ಟ್ ನೀವು ಎಲ್ಲಿ ನೋಡೋದು ನಮ್ಮ ಇಂಟೀರಿಯರ್ ಕಾಣಿಸ್ತಾ ಇದೆ. ಎಲ್ಲ ಕಡೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಹಂಗಿತ್ತು ಆಕ್ಚುಲಿ ಇಲ್ಲಿ. ಸೊ ಅವ್ರಿಗೆ ಲೈಕ್ ಅವರು ಸ್ಪೆಸಿಫಿಕ್ ಆಗಿ ನನಗೆ ಈಗ ಎಕ್ಸಾಂಪಲ್ ಈ ವಾಲ್ ಪೇಪರ್ ತಗೊಳ್ಳಿ, ಅವ್ರಿಗೆ ಇದು ಬೇಕೇ ಬೇಕು, ಲೈಕ್ ಇದೇ ಪಿಕ್ಚರ್ ಅವರೇ, ಇದು ಕಸ್ಟಮೈಸ್ ವಾಲ್ ಪೇಪರ್ ಸರ್. ಇದು ಕಸ್ಟಮೈಸ್ ಅವ್ರು ಫೋಟೋ ಕೊಟ್ಟಿದ್ದು ನಾವು ಮಾಡ್ಕೊಟ್ಟಿದ್ದು. ಓಕೆ ಓಕೆ. ಸೊ ಇದೇ ತರ ಲೈಕ್ ಆಮೇಲೆ ವಾಲ್ ಪೇಪರ್ ಸೆಲೆಕ್ಷನ್, ಬೀಡಿಂಗ್ ಆಗಲಿ. ಸೊ ಅವ್ರು ಸ್ಪೆಸಿಫಿಕ್ ಆಗಿ ನನಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಬೇಕು. ಆಮೇಲೆ ಹಾಲ್ ಅಲ್ಲಿ ವುಡನ್ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ದು. ಸೊ ನೀವು ನೋಡೋದ್ರೆ PVC ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿದೆ. ಫಾಲ್ ಸೀಲಿಂಗ್, PVC ಫಾಲ್ ಸೀಲಿಂಗ್ ತೋರ್ಸೋಣ ವೀಕ್ಷಕರಿಗೆ, ಕಂಪ್ಲೀಟ್ ಆಗಿ ನಿಮ್ಗೂ ತೋರಿಸ್ತೀನಿ. ಓಕೆ. ಅಂಡ್ ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ಮಾಡಿರುವಂತಹ ಶ್ರಮ, ಎಫರ್ಟ್. ಸೊ ಇಷ್ಟೊಂದು ಎಫರ್ಟ್ ಹಾಕಿದ್ದಾರೆ, ಇಷ್ಟೊಂದು ತಲೆ ಓಡಿಸಿದ್ದಾರೆ, ಇಷ್ಟೊಂದು ಸೂಪರ್ ಆಗಿ ಮಾಡ್ತಿದ್ದಾರೆ ಅಂತಂತಂದ್ರೆ ಲೈಕ್ ಈ ಕಾನ್ಸೆಪ್ಟ್ಸ್ ಎಲ್ಲ ಓನ್ಲಿ ನೀವೇ ಮಾಡ್ತೀರಾ ಅಥವಾ ಕಸ್ಟಮರು ಕೂಡ ನಿಮ್ಗೆ ಇನ್ಪುಟ್ಸ್ ಕೊಡ್ತಾರೆ? 2 ways. ಲೈಕ್ ಈಗ ಕಸ್ಟಮರ್ ಕಡೆ ನಾನು ಇನ್ಪುಟ್ ತಗೋತೀವಿ. ಕಲರ್ಸ್ 100% ಕಸ್ಟಮರ್ಸ್ ಇದೆ ಸರ್. ಕಲರ್ಸ್ ಬಿಕಾಸ್ ನಾವು ಸಜೆಸ್ಟ್ ಮಾಡ್ಬೋದು, ಬಟ್ ಎಂಡ್ ಆಫ್ ದ ಡೇ ಕಸ್ಟಮರ್ ಇನ್ಪುಟ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ, ಆಮೇಲೆ ಅವ್ರ ರಿಕ್ವೈರ್ಮೆಂಟ್ಸ್ ತಗೊಂಡು ನಾವು ಅದರ ಪ್ರಕಾರ ಇದು ಮಾಡಿರ್ತೀವಿ. ಓಕೆ. ಸೊ ಇದು ಎಲ್ಲಿದ್ದೀವಿ ನಾವು ಆಕ್ಚುಲಿ? ಸೊ ನಾವೀಗ ಕೆಂಗೇರಿಯಲ್ಲಿ ಇದ್ದೀವಿ. ಸೊ ಇದು ಬಂದು ಪಯನೀರ್ KRS ರಾಯಲ್ ಪಾರ್ಕ್ ಅಂತ. ಕ್ಲೈಂಟ್ ನೇಮ್ ಏನಂತ ಸರ್ ಹೆಸರು ಬಂದು ದಯಾನಂದ್ ಸರ್ ಅಂತ, ಮತ್ತೆ ಚೈತ್ರ ಮೇಡಮ್ ಅಂತ. ಚೈತ್ರ ಮೇಡಮ್ ಅವರು. ಓಕೆ ಓಕೆ. ಅಂಡ್ ಈ ಇಂಟೀರಿಯರ್ ಅನ್ನ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ? 2.5 months ಅಲ್ಲಿ ಮುಗಿಸ್ಕೊಟ್ಟಿದ್ದೆ. 2.5 ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ತಗೊಂಡಿದ್ದು, ಫೆಬ್ ಫಸ್ಟ್ ವೀಕ್ ಅಲ್ಲಿ ಕೊಟ್ಬಿಟ್ಟು. ಓಕೆ. ಎಷ್ಟು BHK ಇದು? ಇದು ಆಕ್ಚುಲಿ 3 BHK ಸರ್. ಫ್ಲಾಟ್ ಅಲ್ವಾ ಇದು? ಫುಲ್ ಲಕ್ಸುರಿ ಹೌಸ್. ಫುಲ್ ಲಕ್ಸುರಿ ಹೌಸ್. ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು ನಿಮಗೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಒಂದ್ಸಲ ಈ ಕಡೆ ತೋರಿಸಿ. ಒಂದ್ಸಲ ನೀವು ನೋಡ್ತಾ ಇದ್ರೆ ಹೈಲೈಟ್ ಅಲ್ಲೂ ಕೂಡ ನೀವು ನೋಡಿರ್ತೀರಾ. ಸೊ ನೋಡ್ತಾ ಇದ್ರೇನೆ ಹಂಗೆ ಕಳೆದೋಗ್ಬಿಡ್ಬೇಕು ಅಂತ ಒಂದು ಸೂಪರ್ ಆಗಿರುವಂತ ಲಕ್ಸುರಿ ಇಂಟೀರಿಯರ್ ಇಲ್ಲಿ ಆಗಿದೆ ವೀಕ್ಷಕರೇ. ಇವಾಗ ಒಂದು ಕೆಲಸ ಮಾಡೋಣ, ಓವರ್ ಟು ನಮ್ಮ ಸರ್ ಒಂದು ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ ಏನೇನು ಮಾಡಿದ್ದಾರೆ. ಸುಮ್ಮನೆ ತೋರಿಸೋದಲ್ಲ, ಏನು ಮಾಡಿದ್ದಾರೆ, ಏನು ಕತೆ, ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ನಾನು ನಿಮಗೆ ಕನ್ನಡಕವರ ಚಾನಲ್ ಅಂದ್ರೇ ಅಷ್ಟು ಸುಮ್ಮನೆ ಒಂದು ರೀಲ್ ಮಾಡಿ ಮುಗಿಸಲ್ಲ ನಾನು. ಸೊ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ, ಏನೇನು ಮಾಡಿದ್ದಾರೆ, ಹೊಸ ಟ್ರೆಂಡ್ ಏನು ಬರ್ತದೆ. ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಹೊಸ ಟ್ರೆಂಡ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀರಾ. ಈಗಲೇ ಹೇಳೋದು ವೀಕ್ಷಕರು ತೋರಿಸೋಣ. ಓಕೆ. ಸೊ ಪ್ರತಿಯೊಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನಮ್ಮ ಕನ್ನಡಕವರ ವೀಕ್ಷಕರು ನೋಡಬೇಕು, ತಿಳ್ಕೊಬೇಕು. ಒಂದು ವೇಳೆ ಸ್ಪೆಷಲ್ ಸ್ಟುಡಿಯೋದವರು ಸರ್ವಿಸ್ ಸಿಗದಿದ್ರೂ ಕೂಡ ನೀವು ಬೇಕಾದರೆ ಟ್ರೈ ಮಾಡಿ ಇದನ್ನೆಲ್ಲ ಮಾಡ್ಬೋದು ವೀಕ್ಷಕರೇ. ಸೊ ಫಸ್ಟು
ಹೋಗೋಣ, ನೋಡೋಣ, ಆ್ಯಂಡ್ ಫೈನಲ್ ಆಗಿ ರೇಟ್ ಎಷ್ಟಾಗುತ್ತೆ, ಏನು ಕತೆ, ಎಲ್ಲೆಲ್ಲಿ ಸರ್ವಿಸ್ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ. ಸರ್ ಎಂಟ್ರಿ ಕೊಡ್ತಿದ್ದಂಗೆ ಈ ಮನೇಲಿ ತುಂಬಾ ಅಟ್ರಾಕ್ಟ್ ಮಾಡೋದು ಈ ವಾಲ್ ಪೇಪರ್ ಸರ್. ಹೇಳಿ ಸರ್, ಇಲ್ಲಿ ಏನೇನು ಮಾಡಿದ್ದೀರಾ ಇದೆ? ಸರ್ ಓಕೆ, ನಾನು ಈ ವಾಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಬಂದು PVC ಮೋಲ್ಡಿಂಗ್ಸ್ ಸರ್. ಸೊ ಇದನ್ನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಹೌದು ರೆಡಿಮೇಡ್ ಮೋಲ್ಡಿಂಗ್ಸ್ ಆಕ್ಚುಲಿ. ಓಕೆ. ಸೊ ಇದು ವೈಟ್ ಕಲರ್ ಬರುತ್ತೆ. ಇದ್ರ ಮೇಲೆ ಬೇಕಾದ್ರೆ ಡ್ಯೂಕ್ ಆಫ್ ಫಿನಿಶ್ ಮಾಡ್ಕೋಬಹುದು, ಲೈಕ್ ಕಲರ್ ಚೇಂಜ್ ಮಾಡ್ಕೋಬಹುದು ಅಂದ್ರೆ. ಯುರೋಪ್ ಅಲ್ಲಿ ಜಾಸ್ತಿ ಅಲ್ವಾ ಸರ್ ಇದು? ಹೌದು, ಯುರೋಪಿಯನ್ ಮೋಲ್ಡಿಂಗ್ಸ್ ಅಂತ. ಹೌದು. ಸೊ ಇದು ಬಂದು ಕಸ್ಟಮೈಸ್ಡ್ ಬುದ್ಧ ವಾಲ್ ಪೇಪರ್ಸ್. ಸೊ ಇದು ಅಕಾರ್ಡಿಂಗ್ ಟು ಸೈಜ್ ನಾವು ರೆಡಿ ಮಾಡಿಸಿರೋದು. ಓಕೆ. ಸೊ ಮತ್ತೆ ಇದು ಬಂದು ನಾರ್ಮಲ್ ವಾಲ್ ಪೇಪರ್ಸ್, ಇದು ಸೆಲೆಕ್ಟೆಡ್ ಮಾಡಿರೋದು. ಓಕೆ, ಕಸ್ಟಮರ್ಸ್ ರೆಡಿ ಕ್ಯಾಟಲಾಗ್ ಅಲ್ಲಿ ಇರುತ್ತೆ, ಸೆಲೆಕ್ಟ್ ಮಾಡಿರೋದು. ಸರಿ. ಮತ್ತೆ ಮೋಲ್ಡಿಂಗ್ಸ್ ಎರಡು ಕಡೆ ಡಿಸೈನ್ ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ ಇದ್ರ ಕೆಳಗೆ ಸೋಫಾ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದೀವಿ. ಓಕೆ. ಬಿಕಾಸ್ ಟಿವಿ ಯೂನಿಟ್ ಆಪೋಸಿಟ್ ಇರೋದ್ರಿಂದ. ಸೊ ಸೋಫಾ ಹಾಕಾದ್ಮೇಲೆ ಸೊ ಕಂಪ್ಲೀಟ್ ವಾಲ್ ಆಕ್ಯುಪೈ ಆದಂಗೆ ಇರುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಅದರಿಂದ ಹಿಂಗ್ ಬಂದಿದೆ, ಈ ತರ ಬಂದಿದೆ. ಓಕೆ. ಆಮೇಲೆ ಫಾಲ್ ಸೀಲಿಂಗ್ ಸರ್. ಈಗ ಫಾಲ್ ಸೀಲಿಂಗ್ ಕಾರ್ನರ್ ಅಲ್ಲಿ ಬಾರ್ಡರ್ ಫಾಲ್ ಸೀಲಿಂಗ್, ಸರಿ. ಸೆಂಟರ್ ಅಲ್ಲಿ ಮತ್ತೆ ರೆಕ್ಟಾಂಗಲ್ ಒಂದು ಮಾಡಿದೀವಿ, ಸರಿ, ವಿತ್ ಕಾರ್ನರ್ ರೌಂಡ್. ಮತ್ತೆ ಇನ್ ಬಿಟ್ವೀನ್ ಅಲ್ಲಿ PVC ಫಾಲ್ ಸೀಲಿಂಗ್ PVC ಫಾಲ್ ಸೀಲಿಂಗ್ ವಿತ್ ವುಡನ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಲಕ್ಸುರಿ ಫೀಲ್ ಅಲ್ಲೇ ಬರ್ತಿದೆ ಆಕ್ಚುಲಿ, ಇಲ್ಲೇ ಬಂದ್ಬಿಡ್ತು. ಆಮೇಲೆ ಲೈಟ್ಸ್ ಅಷ್ಟೇ ಸರ್, ಮಲ್ಟಿ ಕಲರ್ ಲೈಟ್ಸ್ ಇದು. ಅಲ್ಲಿ ಆಗ್ತಾ ಇದೆ, ಮಲ್ಟಿ ಕಲರ್ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗ್ತಿದೆ ಅಲ್ಲ. ಸೊ ಅದೇ ತರ ಎಲ್ಲಾ ಕಡೆ ಮಲ್ಟಿ ಕಲರ್ ಲಿವಿಂಗ್ ಏರಿಯಾದಲ್ಲಿ ಮತ್ತೆ ಡೈನಿಂಗ್ ಏರಿಯಾದಲ್ಲಿ ಮಾಡಿರೋದು. ಸೊ ಇದು ಕಾನ್ಸ್ಟೆಂಟ್ ಆಗ್ಬೇಕಾದ್ರೆ ಒಂದೇ ಕಲರ್ ರಿಮೋಟ್ ಇರುತ್ತೆ, ಒಂದೇ ಕಲರ್ ಬೇಕಾದ್ರೆ ಇಟ್ಕೋಬಹುದು ಸರ್. ಓಕೆ. ಸರಿ. ಆಮೇಲೆ ಈ ಕಡೆ ಟಿವಿ ಯೂನಿಟ್. ಹೌದು ಸರ್, ಟಿವಿ ಹೇಳಿ ಸರ್, ಎಕ್ಸ್ಪ್ಲೈನ್ ಮಾಡಿ ಟಿವಿ ಯೂನಿಟ್ ಬಗ್ಗೆ. ಇದು ಡಿಫ್ರೆಂಟ್. ಫಸ್ಟ್ ಇದಕ್ಕೆ ಮುಂಚೆ ಒಂದು ತೋರಿಸಿದ್ವಿ. ಸೊ ಮುಂಚೆ ಒಂದು 50 mm ಪ್ಯಾನಲ್ಸ್ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ವಿ. ಹೌದು. ಸೊ ಬಟ್ ಈ ಸರಿ ರಾಫ್ಟರ್ ಒಳಗಡೆನೆ ಇದನ್ನ ಇನ್ಫ್ಯೂಸ್ ಮಾಡಿದೀವಿ ಸರ್. ರಾಫ್ಟರ್ ಒಳಗಡೆ ಈ ಲೈಟ್ ಅನ್ನ ಮಾಡಿರೋದು ಇದು. ಹೌದು, ಪ್ರೊಫೈಲ್ ಲೈಟ್ ಹಾಕಿರೋದು. ಹೌದು, ಸೂಪರ್ ಮಾಡಿದ್ರು ಸರ್ ಇದು. ಸೊ ಒಳ್ಳೆ ಐಡಿಯಾ ಇದೆ ಆಕ್ಚುಲಿ. ಅದಾದ್ಮೇಲೆ ಹಿಂದ್ಗಡೆ ಮಾರ್ಬಲ್ ಶೀಟ್ ಕೊಟ್ಟಿದ್ದೀವಿ, ಮೇಲ್ಗಡೆ ಟೀ ಕುಡ್ ಶೀಟು. ಓಕೆ. ಸೊ ಆಮೇಲೆ ಟೀ ಪಟ್ಟಿ, ಗೋಲ್ಡನ್ ಟೀ ಪಟ್ಟಿ ಕೊಟ್ಟಿದ್ದೀವಿ ಸರ್. ಸೊ ಇದೆಲ್ಲ ಗೋಲ್ಡನ್ ಟೀ ಪಟ್ಟಿನ ಇದು? ಹೌದು, 3 ಲೈನ್ಸ್ ಲೈಟ್ ಇದೆ. ಟಿವಿ ಯೂನಿಟ್ ಫುಲ್ ಆಕ್ಯುಪೈ ಆಗ್ಬಿಟ್ಟೈತೆ ಆಕ್ಚುಲಿ. ಓಕೆ. ಸೊ ಆಮೇಲೆ ಈ ಕಡೆ ಶೆಲ್ಫ್ಸ್. ಸೊ ಇದು ಕಂಪ್ಲೀಟ್ ಆಗಿ ಫ್ಯಾಕ್ಟರಿ ಫಿನಿಶ್ ಸರ್. ಇದನ್ನ ಕೈಯಲ್ಲಿ ಏನೂ ಮಾಡಿಲ್ಲ, ಕಂಪ್ಲೀಟ್ ಆಗಿ ಫ್ಯಾಕ್ಟರಿ ಫಿನಿಶ್. ಕಂಪ್ಲೀಟ್ ಫ್ಯಾಕ್ಟರಿ ಫಿನಿಶ್ ಇದು. ವಾವ್, ಸೂಪರ್ ಆಗಿದೆ ಇದು. ಸೊ ಫ್ಲೋರ್ ಟು ಸೀಲಿಂಗ್ ಟಿವಿ ಯೂನಿಟ್ ಸರ್. ಆಕ್ಚುಲಿ ನೀವು ನೋಡಿದ್ರೆ ಫಾಲ್ ಸೀಲಿಂಗ್ ಇಂದ ಕೆಳಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದೆ, ಎಲ್ಲವರೆಗೂ ಕೂಡ ಕಂಪ್ಲೀಟ್. ಆಮೇಲೆ ಇಲ್ಲಿ ಮಲ್ಟಿ ಕಲರ್ ಆಕ್ಚುಲಿ, ಇಲ್ಲೊಂದು ಗ್ರೇ ಕಲರ್ ಬರೀ ಟಿವಿ ಪ್ಯಾನಲ್ ಹ್ಯಾಂಗ್ ಮಾಡಕ್ಕೆ. ಹೌದು. ಸೊ ಇದೊಂದು ಮತ್ತೆ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಿಂದ್ಗಡೆ ಮತ್ತೆ ಬ್ಯಾಕ್ ಲೈಟ್ ಕೊಟ್ಟಿದ್ದೀವಿ, ಸ್ಟ್ರಿಪ್ ಲೈಟ್. ಸೂಪರ್ ಹೈಲೈಟ್ ಆಗ್ತಾ ಇದೆ ಸರ್ ಇದು ಆಕ್ಚುಲಿ. ಅಂಡ್ ಕೆಳಗಡೆ ಮತ್ತೆ ಬಾಟಮ್ ಅಲ್ಲಿ ನಾಬ್ಸ್ ಕೊಟ್ಟಿದ್ದೀವಿ, ರೋಸ್ ಗೋಲ್ಡ್ ನಾಬ್ಸ್. ವಿ ನಾಬ್ಸ್ ಅಲ್ವಾ ಇದು? ಹೌದು, ಸ್ಟೋರೇಜ್. ಓಕೆ. ಮತ್ತೆ ಒಂದು ರಾಯಲ್ ಸರ್ ಇದು. ಇಲ್ಲಿ ಎಂಟಿ ಸ್ಪೇಸ್ ಕೊಟ್ಟಿದ್ದೀವಿ. ಮತ್ತೆ ಇದು ಮತ್ತೆ ಶಟರ್ಸ್ ಸರ್. ಸೂಪರ್ ಸರ್, ನೆಕ್ಸ್ಟ್ ಚೆನ್ನಾಗಿ. ಇದ್ರ ಪಕ್ಕದಲ್ಲಿ ಕಂಟಿನ್ಯೂಷನ್ಗೆ ಮತ್ತೆ ಪಾರ್ಟಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಗ್ಲಾಸಿನೇ ಯೂಸ್ ಮಾಡಿ? ಎಲ್ಲ ಗ್ಲಾಸೆ ಸರ್, ವುಡನ್ ಗ್ಲಾಸೆ ಆಕ್ಚುಲಿ. ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ದಾರೆ ಗ್ಲಾಸಿ ಅಂತ? ಹೌದು ಸರ್. ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕ್ಲೈಂಟ್ಸ್ಗೆ ಗ್ಲಾಸಿನ ಸಜೆಸ್ಟ್ ಮಾಡ್ತೀವಿ, ಬಿಕಾಸ್ ಟೆಕ್ಸ್ಚರ್ ಅಂದ್ರೆ ಮತ್ತೆ ಕ್ಲೀನಿಂಗ್ ಪ್ರಾಬ್ಲಮ್ ಇರುತ್ತಲ್ಲ ಸರ್. ಓಕೆ. ಸೊ ಅದರಿಂದ ಗ್ಲಾಸಿ ಕೊಟ್ವಿ ಅಂದ್ರೆ ನಮಗೆ ಲೈಕ್ ಲುಕ್ಕು ಚೆನ್ನಾಗಿ ಬರುತ್ತೆ, ಸೇಮ್ ಟೈಮ್ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಕ್ಲೀನಿಂಗು ಅವ್ರಿಗೆ ಈಸಿ ಆಗುತ್ತೆ ಫ್ಯೂಚರ್ ಅಲ್ಲಿ. ಓಕೆ. ಸೊ ಇದು ಪಾರ್ಟಿಷನ್ ಸರ್. ಇದು ಈ ಪಾರ್ಟಿಷನ್ಗೆ ಬೇಕಾದ್ರೆ ನಾವು ಹಿಂದ್ಗಡೆ ಗ್ಲಾಸ್ ಬೇಕಾದ್ರೆ ಹಾಕೋಬಹುದು ಸರ್. ಹೌದು, ಫಿನಿಶಿಂಗ್ ಅದು ಅಪ್ಕಮಿಂಗ್ ಅಲ್ಲಿ ಇನ್ನೊಂದು ತೋರಿಸೋಣ ಸರ್. ತೋರಿಸ್ಬಿಡೋಣ. ಹಾಕಿದ್ದೀರಾ ಅದು ಕೂಡ? ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ. ಬಟ್ ಇಲ್ಲಿ ಏನಂದ್ರೆ ಸ್ಪೇಸ್ ತೀರಾ ಕಮ್ಮಿ ಇದೆ ಅಲ್ಲ ಸರ್, ಸೊ ಅದರಿಂದ ಕಷ್ಟ ಆಗ್ಬೋದೇನೋ ಅಂತ. ಆಮೇಲೆ ಈ ಪಾರ್ಟಿಷನ್ ಅಷ್ಟೇ ಸರ್, ಮುಂಚೆ ಮ್ಯಾನ್ಯಲಿ ಮಾಡ್ತಿದ್ವಿ, ಈಗ ಕಂಪ್ಲೀಟ್ ಫ್ಯಾಕ್ಟರಿ ಫಿನಿಶ್ ಸರ್. ಇದು ಫ್ಯಾಕ್ಟರಿ ಫಿನಿಶ್? ಇದು ಫ್ಯಾಕ್ಟರಿ ಫಿನಿಶ್ ಸರ್. ಸೊ ಕಾರ್ನರ್ಸ್ ಎಲ್ಲ ನಿಮ್ಗೆ ನೋಡಿದ್ರೆ ಫುಲ್ ಕಾರ್ನರ್ ರೌಂಡ್ ಇದೆ ಸರ್. ಸೊ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ವೀಕ್ಷಕರೇ ಇದೇ ಹೇಳ್ತಾ ಇರೋದು ಅವರು. ಈ ಕಾರ್ನರಿಂಗ್ ಇದೆ, ಶಾರ್ಪ್ ಎಡ್ಜಸ್ ಇರಲ್ಲ, ಚೂರು ನಿಮ್ಗೆ ಶಾರ್ಪ್ ಎಡ್ಜಸ್ ಸಿಗದೇ ಇಲ್ಲ ಅಂತ. ಅಕ್ಯುರೇಸಿನೂ ಹಂಗೆ ಬಂದಿದೆ, ಚೆನ್ನಾಗಿ ಬರುತ್ತೆ ಸರ್ ಇದು. ಹೌದು. ಹಂಗೆ ಮೇಲ್ಗಡೆ ಇದು ಬೀಮ್ಗೂ ಇದು ಕೊಟ್ಬಿಟ್ಟಿದೆ ಸರ್. ಬೀಮ್ ಆಕ್ಚುಲಿ ಇದು ರಾಯಲ್ ಪೇಂಟ್ ಸರ್ ಮಾಡಿರೋದು. ರಾಯಲ್ ಪೇಂಟ್ ಇದು? ಹೌದು. ಸೊ ಇದು ಆಕ್ಚುಲಿ ಲ್ಯಾಮಿನೇಟ್ ಹಾಕ್ದಂಗಿದೆ. ಲ್ಯಾಮಿನೇಟ್ ಹಾಕ್ದಂಗಿದೆ, ಬಟ್ ರಾಯಲ್ ಪೇಂಟ್. ರಾಯಲ್ ಪೇಂಟ್ ಮಾಡಿದ್ದೀರಾ? ಓಕೆ. ಕೆಳಗಡೆ ಒಂದು CNC ಡಿಸೈನ್ ಕೊಟ್ಟಿದ್ದೀವಿ ಪಾರ್ಟಿಷನ್ ಅಲ್ಲಿ. ಕೆಳಗಡೆ ಅಲ್ವಾ ಇದು? ಹೌದು. ಕರೆಕ್ಟ್. ಅದು ಯಾವ್ದ್ರಲ್ಲಿ ಮಾಡಿರೋದು? ಅದು WPVC ಪ್ಯಾನಲ್ ಮಾಡಿರೋದು. ಹೌದು. ಓಕೆ. ಅಂಡ್ ಇಲ್ಲೊಂದು ಇದು ಆಕ್ಚುಲಿ ಶೂ ರ್ಯಾಕ್ ಸರ್, ಮೂವೇಬಲ್ ಶೂ ರ್ಯಾಕ್. ಸೊ ಮನೆ ಒಳಗಡೆ ಇಟ್ಬಿಟ್ಟಿದ್ದಾರೆ? ಇನ್ನು ಅವರು ಶಿಫ್ಟ್ ಆಗಿಲ್ಲ. ಶಿಫ್ಟ್ ಆಗಿಲ್ಲ ಅಂತ. ಇದು ಆಕ್ಚುಲಿ ಈಚೆ ಇಡೋದು ಸರ್. ಇಲ್ಲಿ ಒಂದು ಪೋರ್ಷನ್ ಇದೆ, ಅಲ್ಲೊಂದು ಪೋರ್ಷನ್ ಇದೆ, ಇಲ್ಲೊಂದು ಪೋರ್ಷನ್ ಇದೆ, ಅಲ್ಲೊಂದು ಪೋರ್ಷನ್ ಇದೆ. ಓಕೆ. ಸೊ ಶೂ ರ್ಯಾಕ್, ಸ್ಟೋರೇಜ್ ಕೊಟ್ಟಿದ್ದೀವಿ, ವಿತ್ ಏರ್ ವೆಂಟ್ಸ್ ಕೊಟ್ಟಿದ್ದೀವಿ ಸರ್. ವಿತ್ ಏರ್ ವೆಂಟ್ಸ್ ಮಾಡಿರೋದು. ಇದು ಗ್ಲಾಸ್. ಇದು ಸಿಟ್ ಔಟ್ ಸರ್ ಆಕ್ಚುಲಿ. ಸೊ ಲಾಂಗ್ ಯೂನಿಟ್ ಅಲ್ಲಿ ಅಲ್ಲಿ ಏರ್ ಡ್ರಾ ಅದನ್ನು ತೋರಿಸ್ಬಿಡೋಣ ವೀಕ್ಷಕರು. ಇದನ್ನು ಜೊತೆಲಿ ತೋರಿಸ್ಬಿಡ್ತೀವಿ. ಏರ್ ಡ್ರಾ ಕೊಟ್ಟಿದ್ದೀವಿ ಸಾಕ್ಸ್ಗೆ ಮತ್ತೆ ಕೀಸ್ ಏನಾದ್ರು ಇಟ್ಕೊಳ್ಳೋಕ್ಕೆ. ಓಕೆ. ಸ್ಟೋರೇಜ್ಗೆ. ಮತ್ತೆ ಕೆಳಗಡೆ ಒಂದು ಡ್ರಾವರ್ ಹಾಕಿದ್ದೀರಾ ಇದಕ್ಕೆ ಅಲ್ವಾ? ಚೆನ್ನಾಗಿ ಬಂದಿದೆ ಸರ್ ಇದು. ಸೊ ಇದನ್ನು ಟೀ ಕುಡ್ ಕಲರ್.
ಸೊ ಇದಾದ್ಮೇಲೆ ಮತ್ತೆ ಫಾಲ್ ಸೀಲಿಂಗ್ಗೆ ಬರೋಣ ಸರ್. ಸೊ ಇಲ್ಲಿ ಮತ್ತೆ ಫಾಲ್ ಈ ಸೀಲಿಂಗ್. ಮನೇಲಿ ಮೆಜಾರಿಟಿ ಫಾಲ್ ಸೀಲಿಂಗ್ ಎಲ್ಲ ಕಡೆ ಇದೆ ಸರ್, ಇನ್ಕ್ಲೂಡಿಂಗ್ ಕಿಚನ್ ಅಲ್ಲಿ ಫಾಲ್ ಸೀಲಿಂಗ್ ಇದೆ. ಕಿಚನ್ ಅಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದೀರಾ? ಹೌದು ಸರ್, ಓಕೆ, ಸೇಮ್ ಕಂಟಿನ್ಯೂ ಸೇಮ್ ಕಂಟಿನ್ಯೂಷನ್. ಅಲ್ಲೇನ್ PVC ಫಾಲ್ ಸೀಲಿಂಗು ಮತ್ತೆ ಬಾರ್ಡರ್ ಫಾಲ್ ಸೀಲಿಂಗ್ ಏನ್ ಮಾಡಿದ್ವಿ ಸೇಮ್ ಕಂಟಿನ್ಯೂಷನ್. ಸೊ ನಿಮ್ಗೆ ಸೀಲಿಂಗ್ ಎಲ್ಲೂ ಕಾಣಿಸ್ತಿಲ್ಲ ಸರ್ ಇಲ್ಲಿ. ಅಂಡ್ ಇದ್ರ ಬಗ್ಗೆ ಹೇಳಿ ಸರ್. ಇವಾಗ ಕ್ರಾಕರ್ ಯೂನಿಟ್, ಟೈಮ್ ಕ್ರಾಕರ್ ಯೂನಿಟ್ ಅಲ್ಲಿ ಲಾಫ್ಟ್ ಮಾಡಿದ್ವಿ ಸರ್. ರಾಕ್ ಯೂನಿಟ್ಗೆ ಲಾಫ್ಟ್ ಮಾಡಿದ್ವಿ. ಚಿಕ್ಕ ಲಾಫ್ಟ್ ಅಲ್ಲ? ಚಿಕ್ಕದು, ಯೂಶಲಿ 7 ಫೀಟಿಂಗ್ ಎಂಡ್ ಮಾಡ್ತಿದ್ವಿ. ಹಾ. ಇವಾಗ ಲಾಫ್ಟ್ ಮಾಡಿದ್ವಿ. ಅಲ್ಲಿ ಬಂದು ರೋಸ್ ಗೋಲ್ಡ್ ಪ್ರೊಫೈಲ್ ಸ್ಟೇಟಸ್ ಕೊಟ್ಟಿದ್ದೀವಿ ಸರ್, ವಿತ್ ಗ್ಲಾಸ್ ಶೆಲ್ಫ್. ಒಳಗಡೆ ಒಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಟೀ ಹ್ಯಾಂಡಲ್ ಅಲ್ವಾ ಇದಕ್ಕೆ? ಹೌದು, ಟೀ ಹ್ಯಾಂಡಲ್ ಕೊಟ್ಟಿದ್ದೀವಿ ಸರ್. ಸ್ಪಾಟ್ ಲೈಟ್ ಹಾಕಿ ಗ್ಲಾಸ್ ಶೆಲ್ಫ್ ಹಾಕಿದ್ದೀವಿ. ಓಕೆ, ಕೆಳಗಡೆ ಮತ್ತೆ ಕೆಳಗಡೆ ಒಂದು ಬ್ರಾನ್ಸ್ ಮಿರರ್ ಕೊಟ್ಟಿದ್ದೀವಿ. ಇಲ್ಲೊಂದು ಪ್ರೊಫೈಲ್ ರನ್ ಮಾಡಿದ್ದೀವಿ. ಪ್ರೊಫೈಲ್ ರನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸರ್, ಇದು ಸೂಪರ್. ಸೊ ಮತ್ತೆ ಈ ಕಡೆ ಬಂದ್ರೆ ಒಂದು ಟಾಲ್ ಯೂನಿಟ್ ಇದೆ ಸರ್. ಓಕೆ, ಸ್ವಲ್ಪ ಐಟಮ್ಸ್ ಇದೆ. ಇದು ಬಂದು ಓವನ್ ಗೆ ಸರ್ ಸ್ಟೋರೇಜ್. ಇಲ್ಲಿ ಓವನ್ ಬರುತ್ತೆ? ಇಲ್ಲಿ ಓವನ್ ಬರುತ್ತೆ. ಓಕೆ, ಅದಕ್ಕೆ ಕೆಳಗಡೆ ಒಂದು ಫ್ಲೋರ್. ಮತ್ತೆ ಇದ್ರ ಮೇಲೆ ಒಂದು ಕ್ವಾಡ್ಸ್ ಹಾಕ್ಸಿದೀವಿ. ಇದು ಕಾರ್ಡ್ಸ್ ನೀವು ಹಾಕೊಟ್ಟಿರೋದು? ಕ್ವಾಡ್ಸ್ ನಮ್ದೇ ಸರ್. ನೀವೇ ಹಾಕೊಡ್ತೀರಾ? ಓಕೆ, ಎಷ್ಟು ದಪ್ಪ ಬರುತ್ತೆ ಇದು? ಸರ್ 20 mm. 20 mm. ಇದು ಸಿಂಗಲ್ ಥಿಕ್ನೆಸ್. ಕಿಚನ್ ಅಲ್ಲಿ ಹಾಕಿರೋದು ಡಬಲ್ ಥಿಕ್ನೆಸ್. ಸೊ ಇಲ್ಲಿ 40 mm ತರ ಮಾಡ್ಕೊಡ್ತೀವಿ. ಹೌದು, ಬಾರ್ಡ್ರಿಗೆಲ್ಲ. ಹೌದು. ಓಕೆ, ಸೊ ಇದು ಮತ್ತೆ ಸ್ಟೋರೇಜ್ ಸರ್. ನಾಬ್ಸ್ ಅಂಡ್ ಹ್ಯಾಂಡಲ್ಸ್ ಬಂದಿದಲ್ಲ ಅಲ್ಲಿ? ವಿ ನಾಬ್ಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ಗೋಲ್ಡನ್ ಕಲರ್, ಕೆಳಗಡೆ ರೋಸ್ ಗೋಲ್ಡ್ ಸರ್. ಮ್ಯಾಚ್ ಆಗುತ್ತೆ ನೋಡಿ. ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಹೈಲೈಟ್ ಆಗುತ್ತೆ. ವೈಟ್ ಮೇಲೆ ಇದು ಇನ್ನೂ ಹೈಲೈಟ್ ಆಗ್ತಿದೆ. ಸ್ವಲ್ಪ ಸ್ಪೇಸ್ ಆಕ್ಯುಪೈ ಮಾಡ್ದಂಗೂ ಇದೆ, ಮತ್ತೆ ಹೈಲೈಟ್ ಆಗು ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಸರ್, ಇದು ಸೂಪರ್. ಅಂಡ್ ಅಲ್ಲಿಂದ ಡೈರೆಕ್ಟ್ ಆಗಿ ಪೂಜಾ ರೂಮ್ ಸರ್. ಪೂಜಾ ರೂಮು. ಸೊ ನೀವು ಕಂಪ್ಲೀಟ್ ಆಗಿ ಪೂಜಾ ರೂಮ್ ಅನ್ನ ರೆಡಿ ಮಾಡ್ತೀರಾ ಅಲ್ವಾ? ಹೌದು ಸರ್, ಇದು ಕಂಪ್ಲೀಟ್ ಆಗಿ ನಾವೇ ರೆಡಿ ಮಾಡಿರೋದು. ಸೊ ಇದು ಬಂದು ಆಲ್ಮೋಸ್ಟ್ 8x3 ಸೈಜ್ ಅಲ್ಲಿ ಬರುತ್ತೆ. 8x2.5 ಇಲ್ಲ 3 ಸೈಜ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಡೋರ್, ಪಾಕೆಟ್ ಡೋರ್ ಇನ್ಸಸ್ ಸರ್. ಒಳಗಡೆ ಹೊರಟೋಗುತ್ತೆ? ಒಳಗಡೆ ಹೋಗುತ್ತೆ. ಸೊ ಈ ರೀತಿ ಒಳಗಡೆ ಹೋಗುತ್ತೆ. ಸೊ ಇದು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಪೂಜೆ ಮಾಡೋದು. ಇಲ್ಲಿ ಕ್ವಾಡ್ಸ್ ಹಾಕಿದೀವಿ. ಮತ್ತೆ ಒಂದು ಟ್ರೇ ಸರ್, ಪೂಜೆ ಮಾಡಕ್ಕೆ, ತಟ್ಟೆ ಇಡಕ್ಕೆ, ತಟ್ಟೆ ಏನಾದರೂ ಇಟ್ಕೊಳ್ಳೋಕೆ, ನಿಂತ್ಕೊಂಡು ಹಿಂಗ್ ಪೂಜೆ ಮಾಡಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಬೇಡ ಅಂದಾಗ ಹಿಂಗ್ ಕ್ಲೋಸ್ ಮಾಡ್ಕೋಬಹುದು. ಕರೆಕ್ಟ್. ಮತ್ತೆ ಕೆಳಗಡೆ ಡ್ರಾವರು ಸಾಮಾನು ಇಡಕ್ಕೆ ಆಲ್ರೆಡಿ ಇಟ್ಟಿದ್ದಾರೆ. ಓಕೆ. ಇದು ಕೆಳಗಡೆ ಸ್ಟೋರೇಜ್ ಸರ್. ಕೆಳಗಡೆ ಕಂಪ್ಲೀಟ್ ಸ್ಟೋರೇಜ್, ದೇವರ ಸಾಮಾನೆಲ್ಲ ಇಲ್ಲೇ ತುಂಬಿಸಿರ್ಬೋದು ಸರ್ ಸಪರೇಟ್ ಆಗಿ. ನೋಡಿ ವೀಕ್ಷಕರೇ, ಒಂದು ಉದಾಹರಣೆನೇ ಆಗ್ಬಿಡುತ್ತೆ ನಮಗೆ ಇಲ್ಲಿ ಎಲ್ಲ ಇರೋದ್ರಿಂದ. ಎಲ್ಲ ಇಲ್ಲೇ ಏನೇನು ಇಡ್ಬೋದು, ಏನ್ ಕತೆ ಅಂತ ಹೇಳ್ಬಿಟ್ಟು. ಹಿಂದ್ಗಡೆ ದೇವ್ರ ಹಿಂದ್ಗಡೆ ಹೋಮ್ CNC ಡಿಸೈನ್ ಮಾಡಿದ್ದೀವಿ ಸರ್. ನಮ್ದು ಒಂದು ಸ್ಟ್ಯಾಂಡರ್ಡ್ ಡಿಸೈನ್ ಇದು. ಓಕೆ. ಸೊ ಮೇಲ್ಗಡೆ ಮತ್ತೆ ಡಿಸೈನ್ ಕೊಟ್ಟಿದ್ದೀವಿ. ಅದ್ರೊಳಗಡೆ ಏನ್ ಹಾಕಿರೋದು? ಅಕ್ರಾಲಿಕ್ ಶೀಟ್ ಹಾಕಿದ್ದೀವಿ ಸರ್. ಮತ್ತೆ ಸ್ಕೇಲ್ ಲೈಟ್ ಹಾಕಿದ್ವಿ ಒಳಗಡೆ. ವಾಮ್ ವೈಟ್ ಲೈಟ್, ಅಕ್ರಾಲಿಕ್ ಶೀಟ್, ಮೇಲ್ಗಡೆ ಇದು CNC ಡಿಸೈನ್. ಮತ್ತೆ ಸೈಡ್ ಅಲ್ಲಿ ಇದು ಕ್ಲೈಂಟ್ ಹಾಕೊಂಡಿದ್ದಾರೆ. 2 ಹ್ಯಾಂಗಿಂಗ್ಸ್ ಹಾಕೊಂಡಿದ್ದಾರೆ. ಹ್ಯಾಂಗಿಂಗ್ಸ್ ಅವ್ರು ಹಾಕೊಂಡಿರೋದಾ ಇದು? ಹೌದು. ಓಕೆ, ಕ್ಲೋಸ್ ಮಾಡಿ ಇದನ್ನ ಯಾವ ರೀತಿ ಬರುತ್ತೆ ನೋಡೋಣ. ಇಷ್ಟೇ ಸರ್, ಸಿಂಪಲ್. ಇದು ಹೈಟ್ ಕಮ್ಮಿ ಇತ್ತು ಅಂದ್ರೆ ತುಂಬಾ ಈಸಿ ಆಪರೇಟ್ ಮಾಡಕ್ಕೆ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಗೋಪುರ ಸಹಿತ. ಹೌದು ಸರ್. ನೈಸ್ ಸರ್, ಸೂಪರ್. ಬನ್ನಿ ಆ ಕಡೆ ಹೊರಟು ಹೋಗೋಣ ಇವಾಗ. ಈಗ ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಬ್ರೇಕ್ಫಾಸ್ಟ್ ಕೌಂಟರ್. ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಲ್ವಾ? ಇದೇನು ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ, ಏನು ಹೊಸದು ಸರ್. ಇದು ಲೈಕ್ ಆಕ್ಚುಲಿ ಇದು ಪ್ಲಾಟಿನಮ್ ಪ್ಯಾಕೇಜ್ ಮನೆ ಅಲ್ವಾ? ಸೊ ಈ ಕಲೆಕ್ಷನ್ ಹೊಸದಾಗಿ ಬಂದಿದೆ ನಮ್ಮಲ್ಲಿ. ರಾಫ್ಟರ್ಸ್ ತುಂಬಾ ಚಿಕ್ಕದು ಸರ್, ನೀವು ನೋಡೋದು. ಇದು ರಾಫ್ಟರ್ಸ್? ಇದು ರಾಫ್ಟರ್ಸ್ ಸರ್, ಬಟ್ ಚಿಕ್ಕದಾಗಿದೆ ಇದು ಅಲ್ವಾ? ತುಂಬಾ ಚಿಕ್ಕದು, ಮೈನ್ಯೂಟ್. ರೇಟ್ ಆಲ್ಮೋಸ್ಟ್ ನಾರ್ಮಲ್ ರಾಫ್ಟರ್ಸ್ ಅಲ್ಲೇನಿದೆ ಇಂಟು 3 times ಇದೆ. ಬಟ್ ಲುಕ್ ಸೂಪರ್ ಬರುತ್ತೆ. ಇದೇ ಹೈಲೈಟ್ ಈಗ ಆಕ್ಚುಲಿ. ಓಕೆ. ಸೊ ಕ್ಲೈಂಟ್ ಆ ಥರದ್ದು ಚೂಸ್ ಮಾಡಿದ್ರು. ನಾನು ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದನ್ನ ಅಲ್ಲಿ ಟಿವಿ ಹತ್ರ ಹಾಕಿದ್ದೀರಾ? ಎರಡಕ್ಕೂ ಒಂದೇ ಚೂಸ್ ಮಾಡಿದ್ರು. ಅದ್ರ ಬದಲು ಇದು ಹಾಕ್ಸಿದ್ದೀರಾ ನೀವು? ಚೇಂಜ್ ಮಾಡಿಸ್ತೆ ಲಾಸ್ಟ್. ವಾವ್, ನೋಡಿ ವೀಕ್ಷಕರೇ, ನಾನು ಎಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ಓಕೆ. ಅಂಡ್ ಇದ್ರ ಮೇಲ್ಗಡೆ ಕ್ವಾಡ್ಸ್ ಸರ್. ಇದ್ರ ಮೇಲ್ಗಡೆ ಮತ್ತೆ ಕ್ವಾಡ್ಸ್ ಬಂದಿದೆ. ಆಮೇಲೆ ಇಲ್ಲಿ ಓಪನ್ ಶೆಲ್ಫ್ಸ್ ಇದೆ ಸರ್. ಅದ್ರೊಳಗಡೆ ಮತ್ತೆ ಸ್ಪಾಟ್ ಲೈಟ್ ಇದೆ. ಓಕೆ. ಇಲ್ಲಿ ಹ್ಯಾಂಗಿಂಗ್ ಲೈಟ್ ಇದೆ. ಹ್ಯಾಂಗಿಂಗ್ ಲೈಟ್ ಪ್ಯಾನಲಿಂಗ್ ಹಂಗೆ ಕಂಟಿನ್ಯೂ ಆಗಿ ಅಲ್ಲಿಗೆ ಎಂಡ್ ಆಗಿದೆ ಸರ್. ಓಕೆ. ಸೊ ಅದನ್ನ ಹಾಗೆ ಇಳಿಸ್ಬಿಟ್ಟಿದ್ದೀರಲ್ವಾ? ಹೌದು. ಒಂಥರ ಪಾರ್ಟಿಷನ್ಸ್ ತರ ಕಾಣಿಸುತ್ತೆ. ಅಂಡ್ ಈ ಕಡೆ ಸರ್, ಈ ಕಡೆ ಬಂದ್ರೆ ಒಂದು ಚಾಪಿಂಗ್ ಟೇಬಲ್. ಫೋಲ್ಡಿಂಗ್ ಟೇಬಲ್? ಫೋಲ್ಡೇಬಲ್ ಮಲ್ಟಿಪರ್ಪಸ್ ಟೇಬಲ್ ಸರ್. ಈಗ ನೋಡಿ ಸರ್. ಓಹೋ, ನೋಡಿ ಎಷ್ಟು ಒಳ್ಳೆ ಐಡಿಯಾ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದು ಕೆಳಗಡೆ ನೋಡಿ ಈ ತರ ಇರುತ್ತೆ. ಸೊ ಇದ್ರ ಲೆವೆಲ್ಗೆ ಈಸಿಯಾಗಿ ಬರುತ್ತೆ. ಸೊ ಇದ್ರ ಮೇಲೆ ಎಕ್ಸ್ಟ್ರಾ ಸ್ಟೋರೇಜ್ ಬೇಕಂದ್ರೆ ಇಲ್ಲಿ ಇಟ್ಕೋಬಹುದು, ಚಾಪ್ ಮಾಡ್ಕೋಬಹುದು, ಆ ಕಡೆ ಯಾರಾದ್ರೂ ಕೂತ್ಕೋಬಹುದು, ಕರೆಕ್ಟ್, ಆರಾಮ್ಸೆ ಯೂಸ್ ಮಾಡಬಹುದು. ಬೇಡ ಅಂದಾಗ ತೆಗೆದ್ಬಿಟ್ಟು ಕ್ಲೋಸ್ ಮಾಡಿ ಆಗುತ್ತೆ ಅಷ್ಟೇ ಸರ್. ಸಿಂಪಲ್. ಸೊ ಇವಾಗ ಫುಲ್ ಸ್ಪೇಸ್ ಆಗುತ್ತೆ. ಆ ತರ ಇದು ಲೈಕ್ ಹಿಂಜಸ್ ಎಲ್ಲ ಸಿಗುತ್ತಾ ಅದು ಆಕ್ಚುಲಿ? ಎಲ್ಲಿ ಸಿಗುತ್ತೆ ಅದು? ಯಾವುದು ಸರ್? ಇದಾ ಒಳಗಡೆ ಹಿಂಜಸ್? ಇದು ಬ್ರಾಕೆಟ್. ಬ್ರಾಕೆಟ್ ಆಕ್ಸೆಸರೀಸ್ ಸಿಗುತ್ತೆ. ಯಾವ ಬ್ರ್ಯಾಂಡ್ ಬರುತ್ತೆ? ಎಪ್ಕೋಸ್ ಬರುತ್ತೆ. ಎಪ್ಕೋದಲ್ಲೇ ಬರುತ್ತೆ. ಅದೊಂದೇ ಬ್ರ್ಯಾಂಡ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಬೆಸ್ಟ್ ಅದು. ಇದುವರೆಗೂ ನಮ್ಗೆ ಏನು ಕಂಪ್ಲೇಂಟ್ ಇಲ್ಲ, ತೊಂದರೆ ಇಲ್ಲ ಅಂತ. ಹೌದು. ಓಕೆ. ಬನ್ನಿ ಸರ್, ಹಾಗೆ ಕಿಚನ್ ಎಂಟ್ರಿ ಕೊಟ್ಬಿಡೋಣ. ಸೊ ಕಿಚನ್ ಸೈಜ್ ಏನ್ ಬರ್ತಿದೆ ಆಕ್ಚುಲಿ ಇದು? ಸರ್ ಕಿಚನ್ ಆಕ್ಚುಲಿ ಇದು ಆಲ್ಮೋಸ್ಟ್
ಸಿ ಶೇಪ್ ಬರುತ್ತೆ ಸರ್ ನಿಮಗೆ. ಅರೌಂಡ್ 10x10 ರೂಮ್. ಡಿಫ್ರೆಂಟ್ ಇದೆ. 10x10 10x10 ಇದೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಕಿಚನ್. ಸೊ ಕಿಚನ್ 2-3 ಹೊಸದಿದೆ ಸರ್. ನಾನು ಎಕ್ಸ್ಪ್ಲೈನ್ ಒಂದ್ ಕಡೆಯಿಂದ ಹೋಗ್ಬಿಡೋಣ ಸರ್, ಇಲ್ಲಿಂದ ಬಂದ್ಬಿಡೋಣ. ಓಕೆ. ಸೊ ಇದೊಂದು ಅಪ್ಲಿಫ್ಟ್ ಸರ್ ಆಕ್ಚುಲಿ. ಅದು ಅಪ್ಲಿಫ್ಟರ್ ಅದು? ಹೌದು. ಓಕೆ. ಯಾವ್ದು ಹಾಕಿದ್ದೀರಾ ಅದು ಹಾರ್ಡ್ವೇರ್? ಎಪ್ಕೋನೆ ಸರ್. ಎಬ್ಕೋದೇನಾ ಕೆಳಗಡೆ? ಸೊ ಬಂದು ಎಪ್ಕೋದು ಮತ್ತೆ ಲೀವ್ ಸ್ಮಾರ್ಟ್ ಅಲ್ಲಿ ಇದು ರೋಲಿಂಗ್ ಶೀಟರ್. ಓಕೆ. ರೋಲಿಂಗ್ ಶೀಟರ್ ಯಾವ ಕಂಪನಿ ಅವ್ರದ್ದು ಸರ್ ಇದು? ಎಪ್ಕೋನೆ ಸರ್. ಇದು ಎಬ್ಕೋನೇನಾ? ಇದೆರಡು ಎಪ್ಕೋನೆ. ಒಳಗಡೆ ಗ್ಲಾಸ್ ಶೆಲ್ಫ್. ಗ್ಲಾಸ್ ಶೆಲ್ಫ್ ಇದು ಗ್ರೇ ಕಲರ್ ಕೊಟ್ಟಿದ್ದೀನಿ. ಓಕೆ. ಮತ್ತೆ ಗ್ಲಾಸ್ ಶೆಲ್ಫ್ ಸರ್ ಇಲ್ಲಿ. ಅದೇ ನೋಡಿದೆ ಒಳಗಡೆ ಸ್ಕೇಲ್ ಲೈಟ್ ಹಾಕಿದ್ದೀನಿ ಸೊ ದಟ್ ಬಿಕಾಸ್ ಒಂದೇ ಸ್ಕೇಲ್ ಲೈಟ್ ಗ್ಲಾಸ್ ಶೆಲ್ಫ್ ಹಾಕಿದ್ರೆ ಸೊ ದಟ್ ಲೈಟ್ ಸ್ಪ್ರೆಡ್ ಆಗಲಿ ಅಂತ ಅಲ್ವಾ ಇದು? ಓಕೆ. ಕ್ಲೋಸ್ ಮಾಡ್ಬಿಡಿ ಸರ್ ಅದು. ಓಕೆ. ಆ್ಯಂಡ್ ಇವಾಗ ಫಸ್ಟ್ ಇಲ್ಲಿ ಏನು ಬರ್ತಾ ಇದೆ ನೆಕ್ಸ್ಟ್? ಸೊ ಇಲ್ಲಿ ಲಾಫ್ಟ್ ಇಲ್ಲ ಸರ್. ಇಲ್ಲಿ ಮಿಡಲ್ ಯೂನಿಟ್ ಲಾಫ್ಟ್ ಅಲ್ಲಿ ಇಲ್ಲ. ಇಲ್ಲೊಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀನಿ ಸ್ಪೈಸ್ ಹಾಕಿ. ಓಕೆ. ಅದಾದ್ಮೇಲೆ ಒಂದು ಓಪನ್ ಶಟರ್. ಇದೆಲ್ಲ ಅಕ್ರಾಲಿಕ್ಕೆ. ಮತ್ತೆ ಇದು ಅಪ್ಲಿಫ್ಟರ್ ಸರ್. ಸರಿ. ಮತ್ತೆ ಇಲ್ಲೊಂದು ಅಪ್ಲಿಫ್ಟರ್. ಮತ್ತೆ ಇಲ್ಲಿ ಒಂದು ಡೋರು. ಸೊ ಕಾರ್ನರ್ ಸ್ಪೇಸ್ ಯುಟಿಲೈಸ್ ಆಗಿದೆ. ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಗ್ತಾ ಇದೆ. ಅಲ್ಲಿ ಯುಟಿಲೈಸ್ ಆಯ್ತಾ? ಫುಲ್ ಲಾಸ್ಟ್ ತನಕ ಯುಟಿಲೈಸ್ ಆಗಿದೆ ಸರ್. ಓಕೆ. ಈ ಕಡೆ ಬಂದ್ರೆ ಮತ್ತೆ ಅಪ್ಲಿಫ್ಟರ್ ಸರ್. ಬಟ್ ಇಲ್ಲಿ ಬ್ಲಾಕ್ ಪ್ರೊಫೈಲ್ ಶಟರ್ ವಿತ್ ಬ್ಲಾಕ್ ಟಿಂಟ್. ವೈಟ್ ಮಧ್ಯದಲ್ಲಿ ಒಂಚೂರು ಬ್ಲಾಕ್ ತಗೊಂಡ್ರಿ ಸ್ವಲ್ಪ ಹೈಲೈಟ್ ಆಗ್ತಿದೆ. ಬಿಕಾಸ್ ಮಿಡಲ್ ಯೂನಿಟ್ ಮತ್ತೆ ಬ್ಲಾಕ್ ನಾಬ್ಸ್ ಕೊಟ್ಟಿದೆ ಸರ್. ನೀವು ಅಬ್ಸರ್ವ್ ಮಾಡಿದ್ರೆ ಇದು ಬ್ಲಾಕ್ ಮ್ಯಾಟ್ ಬ್ಲಾಕ್ ಮತ್ತೆ ಮ್ಯಾಟ್ ಬ್ಲಾಕ್ ಚೆನ್ನಾಗಿದೆ ಸರ್. ಅದು ಸೊ ಲುಕ್ ಹೈಲೈಟ್ ಆಗ್ತಿದೆ ಸರ್. ಇನ್ನು ಕರೆಕ್ಟ್. ಅಲ್ಲೊಂದು ಅಪ್ಲಿಫ್ಟರ್. ಓಕೆ. ಅಂಡ್ ಕೆಳಗಡೆ ಸ್ಪೈಸ್ ರ್ಯಾಕ್. ಕೆಳಗಡೆ ಸ್ಪೈಸ್ ರ್ಯಾಕ್. ಇದನ್ನ ಬ್ರೌನ್ ಕಲರ್ ಅಲ್ಲಿ ಕೊಟ್ಟಿದೆ. ಬ್ರೌನ್ ಅಲ್ಲಿ? ಹೌದು ಬ್ರೌನ್ ಸರ್. ಬ್ರಾಂಜ್ ಅಲ್ಲಿ ಅಲ್ವಾ? ಬ್ರೌನ್ಸ್ ತರ ಒಂತರ. ಕೆಳಗಡೆ ಸೀದಾ ಹಾಕಿದ್ದೀರಾ? ಸ್ಕೇಲ್ ಲೈಟ್ ಹಾಕಿದ್ದೀನಿ ಸರ್. ಮತ್ತೆ ಇದು ಟೈಲ್ಸ್ ಹಾಕಿದ್ದು ನಾವೇ. ಟೈಲ್ಸ್ ನೀವೇ ಹಾಕಿದ್ರೆ? ಟೈಲ್ಸ್ ನಮ್ದೆ ಮ್ಯಾಚಿಂಗ್ ಟೈಲ್ಸ್. ಸೂಪರ್ ಆಗಿ ಮಾಡಿದ್ರೆ ಸರ್ ಅದು. ಅದಾದ್ಮೇಲೆ ಲಾಫ್ಟ್ ಇಲ್ಲಿಗೆ ಅಷ್ಟೇ. ಇಲ್ಲಿ ಒಂದು ಚಿಕ್ಕದಾದ ಲಾಫ್ಟ್ ವಿತ್ ಪುಷ್ ಮ್ಯಾಗ್ನೆಟ್ ಸಿಸ್ಟಮ್. ಎಲ್ಲ ಪುಷ್ ಮ್ಯಾಗ್ನೆಟ್ಸಾ? ಓಕೆ. ಓ ಈ ಥರ ವರ್ಕ್ ಆಗುತ್ತೆ. ಸೂಪರ್ ಸರ್. ಆ್ಯಂಡ್ ಈ ಕಡೆ ಕೆಳಗಡೆ ಬಂದರೆ ಹ್ಯಾಂಡಲ್ಲೆಸ್ ಅಲ್ವಾ ಇದು? ಹೌದು ಸರ್. ಇಲ್ಲ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್. ಸೊ ಇದು ಮತ್ತೆ ಎರಡು ಅಪ್ಲಿಫ್ಟರು. ಆ ಕಡೆ ಮಾಡಿದಿರೋ ಥರ ಸೇಮ್ ಅಲ್ವಾ ಇದು? ಹೌದು ಸರ್. ಓಕೆ. ಇದು ಆಕ್ಸೆಸಿಬಲ್ ಏರಿಯಾ ಡೈಲಿ. ಸೊ ಇದಕ್ಕೆಲ್ಲ ಟೀ ಹ್ಯಾಂಡಲ್ ಎಲ್ಲ ಸ್ಲಿಮ್ ಹ್ಯಾಂಡಲ್ ಸರ್. ಪಟ್ಟಿ. ಪಟ್ಟಿ ಹ್ಯಾಂಡಲ್. ಸೊ ಅದ್ರಲ್ಲಿ ಮತ್ತೆ ಮಲ್ಟಿ ಕಲರ್ಸ್ ಬರುತ್ತೆ ಸರ್. ಯೂಶಲಿ ಕ್ಲೈಂಟ್ ಫೈನಲ್ ಮಾಡಬೇಕಾದ್ರೆ ಕೇಳ್ತೀವಿ. ಸೊ ಇದು ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಆಲ್ಮೋಸ್ಟ್. ಮತ್ತೆ ಸ್ಪೈಸ್ ಕಂಟಿನ್ಯೂ. ಮತ್ತೆ ಕೆಳಗಡೆ ಪ್ರೊಫೈಲ್ ಲೈಟ್ಸ್ ಸ್ಕೇಲ್ ಲೈಟ್ ಕೊಟ್ಟಿದ್ದೀವಿ. ಸ್ಕೇಲ್ ಲೈಟ್ ಕೊಟ್ಟಿದ್ದೀರಾ. ಸೊ ಇಲ್ಲಿ ವರ್ಕ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ಆಗಿರುತ್ತೆ. ಓಕೆ. ಈ ಕಡೆ ಏನು ಬರಲ್ಲ ಇಲ್ಲಿ? ಈ ಕಡೆ ಏನು ಬರಲ್ಲ. ಬಟ್ ಇವಾಗ ಇದು ಕೌಂಟರ್. ಹೌದು. ಇದು ಡಬಲ್ ಕಲರ್ ಇದೆ. ಅವಾಗಲೇ ಕೇಳ್ದಂಗೆ. ಹೌದೌದು. ಇದು ಬ್ರೌನ್ ಕ್ವಾರ್ಟ್ಸ್ ಸರ್ ಆಕ್ಚುಲಿ. ಒಂಥರ ಎಲ್ಲ ಫುಲ್ ಬ್ರೌನ್ಸ್ ತಗೊಂಡ್ಬಿಟ್ಟಿದ್ದೀರಾ ನೀವು ಅಲ್ವಾ? ಫಿನಿಶಿಂಗ್. ಓಕೆ. ಇದು ಕಾರ್ಡ್ಸ್ ನೀವೇ ಹಾಕೊಡ್ತೀರಾ? ಇದು ನಾವೇ ಹಾಕಿರೋದು ಸರ್. ನೀವೇ ಹಾಕಿದ್ದೀರಾ? ನಾವೇ ಹಾಕಿರೋದು. ಕ್ಯಾರಸೆಲ್ ಸಿಂಕು ನಾವೇ ಹಾಕಿರೋದು. ನೀವೇ ಹಾಕಿರೋದು. ಓಕೆ. ಸೊ ಈ ಮನೇಲಿ ಆಲ್ಮೋಸ್ಟ್ ನಾವು ಫುಲ್ ಎಂಟೈನ್ ಮಾಡ್ಬಿಟ್ಟು ನೀವೇ ಮಾಡ್ಬಿಟ್ಟಿದ್ದೀರಾ? ಎಲ್ಲ ಮಾಡಿದ್ದೀವಿ. ಓಕೆ. ಇನ್ನು ಕೆಳಗಡೆ ಬಂದ್ರೆ ಸ್ಪೆಷಾಲಿಟಿ ಏನಂದ್ರೆ ಸೀಗೋಲಾ ಫಸ್ಟ್ ಪಾಯಿಂಟ್. ಸೊ ಹ್ಯಾಂಡಲ್ಲೆಸ್ ಕಿಚನ್ ಕಂಪ್ಲೀಟ್ ಆಗಿ. ಸೊ ಸೀಗೋಲಾ ಅಂತ ಹೇಳ್ತಾರೆ ಇದನ್ನ. ಆಮೇಲೆ ಸೀಗೋಲಾದಲ್ಲಿ ನಾವು ಲೈಟ್ ಕೊಟ್ಟಿದ್ದೀವಿ. ಒಳಗಡೆ ಲೈಟ್ ಕೊಟ್ಟಿದ್ದೀವಿ? ಸೀಗೋಲಾದಲ್ಲಿ ಕೊಟ್ಟಿದ್ದೀವಿ ಸರ್. ಇಲ್ಲಿ ಅದೇ. ಸೊ ವೀಕ್ಷಕರೇ ನೋಡ್ಬೋದು. ಓಪನ್ ಮಾಡಿದಾಗ ಲೈಟ್ ಬರುತ್ತೆ ಸರ್. ಕೆಳಗಡೆ ಓಪನ್ ಮಾಡಿದಾಗ ಲೈಟ್ ಬರುತ್ತಾ? ಅಲ್ಲ ಓಪನ್ ಲೈಟ್ ಕಾಣಿಸುತ್ತೆ. ಓಕೆ. ಒಳಗಡೆ ಏನೇನಿದೆ ಎಲ್ಲ ಗೊತ್ತಾಗುತ್ತಲ್ವಾ ಇದು? ಇದು ಕ್ಲೈಂಟ್ ಸರ್ಪ್ರೈಸ್ ಕೊಟ್ಟಿದ್ದೀನಿ ಆಕ್ಚುಲಿ. ಕ್ಲೈಂಟ್ ಸರ್ಪ್ರೈಸ್ ಮಾಡಿರೋದಾ ನೀವು? ಸರ್ ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿಂದ ಬಂದ್ಬಿಡಿ. ಓಕೆ. ಸೊ ಇದು ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾ. ಓಕೆ. ಸೊ ಇಲ್ಲೂ ಹೊಸದು ತೋರಿಸ್ತೀನಿ. ಡಿಟರ್ಜೆಂಟ್ ರ್ಯಾಕ್ ಫುಲ್ ಔಟ್. ಎರಡು ಬರ್ತಾ ಇದೆ. ಓ ಸೂಪರ್ ಸರ್. ಇದು ಈ ವೇಸ್ಟ್ ಅನ್ನೇ ನಾವು ಸಪರೇಟ್ ಮಾಡ್ತೀವಲ್ಲ. ಸೊ ಡ್ರೈ ಅಂಡ್ ವೇಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ ಸರ್? ನಾರ್ಮಲ್ ಡಸ್ಟ್ಬಿನ್ ಹೋಲ್ಡರ್ ಹಾಕಿದ್ರೆ ಕ್ಲೋಸಿಂಗ್ ಇರಲ್ಲ ಅದು. ಹೌದು. ಬಟ್ ಇದಕ್ಕೆ ಫುಲ್ ಕ್ಲೋಸಿಂಗ್ ಇರುತ್ತೆ ನೋಡಿ ಸರ್. ಅಲ್ಲೇ ಇಟ್ಕೊಂಡಿದ್ದಾರೆ ಕ್ಲೈಂಟ್. ಆಲ್ಮೋಸ್ಟ್ ಎಕ್ಸಾಂಪಲ್ ಇಲ್ಲೇ ಆಯ್ತು. ಹಿಂಗೆ ಓಪನ್ ಮಾಡಿದ್ರೆ 2 ಆಗುತ್ತೆ. ಇದನ್ನ ಹಿಂಗೆ ಎತ್ಬೋದು. ಇದನ್ನ ತಕೊಂಡ್ಬಿಡ್ಬೋದಾ? ಹಿಂಗೆ ತೆಗೆದ್ರೆ ಆಗೋಯ್ತು. ಒಳ್ಳೆ ಐಡಿಯಾ ಮಾಡಿದ್ರೆ ಸರ್. ಇದು ಹಂಗೆ ತಗೊಂಡೋಗಿ ಬಿಸಾಕ್ಬಿಡ್ಬೋದು. ಒಂದು ವೆಟ್ ಒಂದು ಡ್ರೈ. ಒಳ್ಳೆ ಕೆಲಸ ಸರ್. ಇದು ಸೂಪರ್ ಆಗಿದೆ. ಇದು ಮಸ್ಕಿಟೋಸ್ ಈಚೆ ಬರೋದಿಲ್ಲ. ಕರೆಕ್ಟ್. ಕ್ಲೀನ್ ಆಗಿ ಒಳಗಡೆ ಕ್ಲೋಸ್ ಆಗುತ್ತೆ. ನೀಟಾಗಿರುತ್ತೆ. ಏರಿಯಾ ನೀಟಾಗಿದೆ. ಹೌದು. ಓಕೆ. ಸೂಪರ್ ಮಾಡಿದ್ದಾರೆ. ಇದು ಆಕ್ಸೆಸರೀಸ್ ಅಲ್ವಾ ಅದು? ಹೌದು ಸರ್. ಅದು ಆಕ್ಸೆಸರಿ. ಅದು ಫೈನಲ್ ಮಾಡೋ ಟೈಮಲ್ಲಿ ಹೇಳಿದ್ರು. ಇದು ಡಿಶ್ ವಾಷರ್ ಸರ್. ಸೊ ಇದು ಇವತ್ತು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಸರಿ. ಓಕೆ. ಸೊ ಇದು ಬಂದು ಕಾರ್ನರ್ ಸ್ಪೇಸ್ ಸರ್. ಕಾರ್ನರ್ ಸ್ಪೇಸ್. 2 ಕಡೆ ಕಾರ್ನರ್ ಸ್ಪೇಸ್ ಇದೆ. ಸೊ ಈ ಕಾರ್ನರ್ ಸ್ಪೇಸ್ ಅಲ್ಲಿ ಶೆಲ್ಫ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ಓಕೆ. ಫಿನಿಶ್ ನೋಡಿ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬಹುದು ಜಾಗನ. ಸೊ 180 ಡಿಗ್ರಿ ಓಪನ್ ಆಗುತ್ತೆ ಸರ್. ಇಂಚಸ್ ದೊಡ್ಡ ಇಂಚಸ್ ಪಿಕ್ ಇಂಚಸ್ ಹಾಕಿದ್ರೆ 180 ಡಿಗ್ರಿ ಓಪನ್ ಆಗುತ್ತೆ. ಸೊ ಅವ್ರಿಗೆ ಐಟಮ್ ತೆಗಿಯಕ್ಕೆ ಮತ್ತೆ ಒಳಗಡೆ ಇಡಕ್ಕೆ ಏನು ಪ್ರಾಬ್ಲಮ್. ಒಳ್ಳೆ ಯುಟಿಲೈಸ್ ಆಯ್ತು. ಜಾಗ ಯುಟಿಲೈಸ್ ಆಗುತ್ತೆ. ಬಿಕಾಸ್
ಇವಾಗ ಸೇಮ್ ಇನ್ನೊಂದು ಕಾರ್ನರ್ ಅಲ್ಲಿ ನಾವು ಮ್ಯಾಜಿಕ್ ಕಾರ್ನರ್ ಕೊಟ್ಟಿದ್ದೀವಿ. ಮ್ಯಾಜಿಕ್ ಕಾರ್ನರ್ ಹಾಕಿದ್ದೀರಾ? ನೋಡೋಣ ಅದನ್ನ. ಫಸ್ಟ್ ಈ ಕಡೆ ತೋರಿಸಿ ಇನ್ನೇನಿದೆ ಇಲ್ಲಿ. ಸೊ ಮತ್ತೆ ಟ್ಯಾಂಡಮ್ ಬಾಕ್ಸ್ ತೆಗೀರಿ ಓಪನ್. ಸೊ ಸೀಗೋಲ್ ಆಗಿರೋದ್ರಿಂದ ಎರಡು ಕಡೆ ಆಕ್ಸೆಸಬಲ್ ಸರ್. ಕೆಳಗಡೆ ಒಂದು ಇದರ ಮೇಲೆ ಈ ರೀತಿ ಇದು ಮೇಲ್ಗಡೆಯಿಂದನೇ ಎಳಿಬಹುದು. ಇದು ಮೇಲ್ಗಡೆಯಿಂದನೇ ಎಳಿಬಹುದು. ಎಳಿಬಹುದು. ಹೌದು, ಕೆಳಗಡೆನೂ ಹಂಗೆ ಎಳಿಬಹುದು. ಓಕೆ ಓಕೆ ಓಕೆ. ಇದ್ಲರಿ ಕಟ್ಲರಿ ಎಲ್ಲ ಹಾಕೊಂಬಹುದು. ಕಟ್ಲರಿ ಎಲ್ಲ ಆಗ್ತದೆ ಸರ್. PVC ಕಟ್ಲರಿ ಹಾಕಬಹುದು. ಹೌದು. ಸೊ ಇದೆಲ್ಲ ಹೆಟೇಜ್ ಬ್ರ್ಯಾಂಡ್ ಯೂಸ್ ಮಾಡಿ. ಹೆಟಿಸ್ ದ ಇವೆಲ್ಲ. ಹೌದು ಸರ್. ಓಕೆ. ಸೊ ಇದು ಟ್ಯಾಂಡಮ್ ಇದೆ. ಎರಡು ಟ್ಯಾಂಡಮ್ ಬಾಕ್ಸ್ 8 ಇಂಚಸ್. ಸೊ ಇದು ಹೆಟಿಸ್ ದೇನಾ ಟ್ಯಾಂಡಮ್ ಇದು ಬಾಕ್ಸ್? ಹೆಟಿಸ್ ಸರ್. ಹೌದು. ಓಕೆ. ಇದು ದೊಡ್ಡದಾಗಿದೆ. ದೊಡ್ಡದು ಸರ್. ಹೌದು. ಓಕೆ. ಅಂಡ್ ಈ ಕಡೆ ಕಾರ್ನರ್ ಸರ್ ಇವಾಗ ಈ ಕಡೆ ಕಾರ್ನರ್ ಇದು ಬಾಟಲ್ ಪುಲ್ ಔಟ್ ಸರ್. ಸ್ಲಿಮ್ ಬಾಟಲ್ ಪುಲ್ ಔಟ್. ಇದ್ರೊಳಗಡೆನೇ ಹಾಕ್ಬಿಟ್ಟಿದ್ದಾರೆ ಸ್ಲಿಮ್ ಬಾಟಲ್. ಸ್ಲಿಮ್ ಬಾಟಲ್ ಪುಲ್. ಇದು ಎಪ್ಕೋ ಬ್ರ್ಯಾಂಡ್ ಅದು. ಇದು ಎಬ್ಕೋದಾ? ಹೌದು ಸರ್. ಚೆನ್ನಾಗಿದೆ ಸರ್ ಇದು. ಸೊ ಇದು ಕಸ್ಟಮೈಸಬಲ್ ಆಕ್ಚುಲಿ. ಎಷ್ಟು ಸೈಜ್ ಬೇಕೋ ಅಷ್ಟು ಕಸ್ಟಮೈಸ್ ಮಾಡ್ಕೋಬಹುದು. ಇದನ್ನ ಫುಲ್ ಮಾಡಬಹುದು. ಸೊ ಈಗ ನಾವು 6 ಇಂಚಸ್ ಕೊಟ್ಟಿದ್ದೀವಿ. ಸೊ ಇನ್ನೂ ದೊಡ್ಡದು ಬೇಕಾದ್ರೂ ಮಾಡ್ಕೋಬಹುದು. ಸೊ ಇಲ್ಲಿ ಸೆಂಟ್ರಲ್ ಪ್ಲೈವುಡ್ ಹಾಕಿದೀವಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋತೀವಿ. ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗಬಹುದು. ಓಕೆ. ಸೊ ಇದೇನಂದ್ರೆ ನಾರ್ಮಲ್ ಎಸ್ ಏನ್ ನಾವು ತೋರಿಸ್ತಿದ್ವಲ್ಲ, ಸೊ ಅಲ್ಲಿ ಅದೇ ಐಟಮ್ಸ್ ಕೆಳಗಡೆ ಬಿದೋಗೋದು ಮತ್ತೆ ರಸ್ಟ್ ಹಿಡಿಯೋದು ಪ್ರಾಬ್ಲಮ್ ಇರುತ್ತೆ. ಬಟ್ ಇದು ಆ ಥರ ಏನಿಲ್ಲ. ಮತ್ತೆ ನಿಮ್ಗೆ ಹೈಟು ನೋಡಿ ಸರ್, ಎಷ್ಟು ಹೈಟ್ ಬರುತ್ತೆ ನೋಡಿ ಸರ್. ಸೊ ಯಾವ್ದು ಐಟಮ್ಸ್ ಇಮಿಡಿಯೇಟ್ ಆಗಿ ಬೀಳೋದಿಲ್ಲ. ಕರೆಕ್ಟ್ ಆಗಿದೆ. ಓಕೆ. ಅಂಡ್ ಈ ಕಡೆ ಕಾರ್ನರ್ ಇದು ಮ್ಯಾಜಿಕ್ ಕಾರ್ನರ್ ಸರ್. ಹೇಳಿರಿ ಮ್ಯಾಜಿಕ್ ಕಾರ್ನರ್. ಫಸ್ಟ್ ಹಿಂಗೆ ಹೇಳ್ಕೊಳ್ಳೋದು, ಆಮೇಲೆ ಹಿಂಗೆ ಹೇಳ್ಕೊಳ್ಳೋದು, ಆಮೇಲೆ ಅದನ್ನು ಕೂಡ ಹೊರಗಡೆ ಹೇಳ್ಕೊಳ್ಳೋದು. ವಾವ್, ವೆರಿ ನೈಸ್ ಸರ್. ಇದು ಟೋಟಲ್ ಯೂಸ್ ಆಗ್ಬಿಡುತ್ತೆ ಅಲ್ವಾ? ಇದು ಎಲ್ಲ ನೀವು ನೋಡಿದ್ರೆ ಒಂದು ಕಡೆ ಒಂದು ಇಂಚು ಸಹ ವೇಸ್ಟ್ ಮಾಡಿಲ್ಲ. ಎಲ್ಲೂ ವೇಸ್ಟ್ ಆಗಿಲ್ಲ. ಅಂಡ್ ಇದರಲ್ಲಿ 2 ಶೆಲ್ಫ್ ಬರುತ್ತೆ. ಇದರಲ್ಲಿ 2 ಶೆಲ್ಫ್ ಬರುತ್ತೆ ಸರ್. ಇದು ಆಲ್ಮೋಸ್ಟ್ 35 kg ಕೆಪಾಸಿಟಿ. ಒಳಗಡೆ ಹಾಕ್ಬಿಡಿ ಸರ್. ಇದು ಯಾವ ತರ ಹೋಗುತ್ತೆ ನೋಡೋಣ. ಇದು SS ಇರುತ್ತಲ್ವಾ ಇದು? ಇದು SS ಇರುತ್ತೆ ಸರ್. ಇದೆಲ್ಲ ಎಪ್ಕೋ ಬ್ರ್ಯಾಂಡ್ ಸರ್. ಹೌದು. ಇದು ಎಪ್ಕೋದೇನಾ? ಇದು ಎಪ್ಕೋದೆ. ಅನ್ಬ್ರ್ಯಾಂಡೆಡ್ ಇದೆಲ್ಲ ಯಾವುದು ಯೂಸ್ ಮಾಡಿಲ್ಲ ಸರ್. ಸೊ ಇವಾಗ ನಿಮಗೆ ಆಗುತ್ತೆ ಸರ್. ಈ ರೀತಿ ಒಳಗಡೆ ಹೊರಟಾಯ್ತು. ಸೊ ಪರ್ಫೆಕ್ಟ್ ಆಗಿ ಯೂಸ್ ಅಲ್ವಾ? ಕರೆಕ್ಟ್. ಸೊ ಅಲ್ಲಿ ತನಕ ಬಗ್ಬೇಕು ಅಂತಾನೂ ಇರಲ್ಲ. ಏನೂ ಇಲ್ಲ, ಎಲ್ಲ ಹೊರಗಡೆನೆ. ಓಕೆ. ಸೊ ಇದು ಮತ್ತೆ ನಾರ್ಮಲ್ ಸ್ಟೋರೇಜ್. ಇದೊಂದೇ ಕಡೆ ಅಕ್ಕಿ ಡಬ್ಬ ಇಡಕ್ಕೆ ಅಂತ ಸ್ಪೇಸ್ ಮಾಡಿ ದೊಡ್ಡದಾಗಿ ಮಾಡ್ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಸರ್. ದೊಡ್ಡ ದೊಡ್ಡ ಡಬ್ಬಿಗಳನ್ನೆಲ್ಲ ಆಕ್ಚುಲಿ ಅಲ್ಲೇ ಸೆಟಲ್ ಮಾಡ್ಬಿಡಬಹುದು. ಸೂಪರ್. ಮುಂದೆ ಬಂದ್ಬಿಡೋಣ ಸರ್. ಇವಾಗ ಇಲ್ಲಿ ಮತ್ತೆ ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದೀವಿ. ಸಿಂಪಲ್ ಆಗಿ ಮಾಡಿದ್ದೀರಾ? ಸಿಂಪಲ್ ಆಗಿ ಮಾಡಿದೀವಿ. ಇಲ್ಲಿ ಕ್ಲೈಂಟ್ಗೆ ಫ್ಯಾನ್ ರಿಕ್ವೈರ್ಮೆಂಟ್ ಇತ್ತು, ಸೊ ಅದರಿಂದ ಫ್ಯಾನ್ ಹಾಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಹಾಗೆ ಇಲ್ಲೊಂದು ಡಿವೈಡರ್ ಇದೆ, ಇಲ್ಲೊಂದು ಪಾರ್ಟಿಷನ್ಸ್ ವ್ಯಾನಿಟಿಗೆ ಮತ್ತೆ ಇದಕ್ಕೆ ಒಂದು ಸಿಂಪಲ್ ಪಾರ್ಟಿಷನ್ ಮಾಡ್ಕೊಟ್ಟಿದ್ದೀವಿ. ಅಲ್ಲಿ ಮಾಡಿರೋ ತರನೇ ಸೇಮ್ ಕಲರ್ ಸರ್. ಹೌದು. ಇದೆಲ್ಲ ಆಲ್ಮೋಸ್ಟ್ ಓನ್ಲಿ ಒನ್ ಕಲರ್ ಅಲ್ಲಿ ಮಾಡಿದೀವಿ ಸರ್, ಇನ್ಕ್ಲೂಡಿಂಗ್ ಶೂ ರ್ಯಾಕು ಎಲ್ಲ ಒಂದೇ ಕಲರ್ ಸರ್. ಬ್ರೌನ್ ಅಲ್ಲಿ ಆಲ್ಮೋಸ್ಟ್ ಬ್ರೌನ್ ವಿತ್ ವೈಟ್ ಯಾವಾಗಲೂ ಹೈಲೈಟ್ ಆಗಿ ಕಾಣಿಸುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಈ ವಾಲ್ ಬಂದು ಹೈಲೈಟ್ ಸರ್ ಆಕ್ಚುಲಿ. ಓಕೆ. ಇದು ಡೆಕೋರ್ ಐಟಮ್. ಇದು ಈ ಡೆಕೋರ್ ನೀವು ತಂದ್ರ ಕಸ್ಟಮರ್ ತಗೊಂಬಂದ ಸರ್? ಇದು ಕ್ಲೈಂಟ್ ತಂದಿರೋದು. ಕ್ಲೈಂಟ್ ತಂದಿರೋದು. ಓಕೆ. ಸೊ ಈ ಟೈಲ್ಸ್ ಎಲ್ಲ ಹಾಕೊಟ್ಟು ಮೇಲ್ಗಡೆ ಒಂದು ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಈ ಟೈಲ್ಸ್ ನೀವೇ ಹಾಕಿದ್ರಾ? ಟೈಲ್ಸ್ ಎಲ್ಲ ನಮ್ದು ಸರ್. ನೀವೇ ಮಾಡ್ತೀರಾ? ಎಲ್ಲರೂ ಹೈಲೈಟೆಡ್ ಬೇಕಾದ್ರೆ? ಹೌದು. ಓಕೆ. ಸೊ ಇಲ್ಲಿ ರೂಫಿಂಗ್ ಏನಿದು? ರೂಫಿಂಗ್ ಮತ್ತೆ PVC ಫಾಲ್ ಸೀಲಿಂಗ್ ಸರ್. ಇದೊಂದು ಎಂಟಿ ಸ್ಪೇಸ್ ಇತ್ತು, ಬೀಮ್ ಅಡ್ಡ ಇತ್ತು. ಓಕೆ. ಸೊ ಅದರಿಂದ ಈ ರೂಮ್ ಎಂಟ್ರೆನ್ಸ್ ಅಲ್ಲಿ ಇದು ಮಾಡಿದೀರಾ? ಓಕೆ. ಟೈಲ್ಸ್ ಹಾಕ್ಬಿಟ್ಟು ಸೊ ಇಲ್ಲೊಂದು ಸೊ ವ್ಯಾನಿಟಿ ಒಂದು ಕೊಟ್ಟಿದ್ದೀವಿ. ಸೊ ಇಲ್ಲೂ ಹ್ಯಾಂಡಲ್ಸ್ ಎಲ್ಲ ನಾಬ್ಸ್. ಓಕೆ. ನೋಡಿ ಇದು ಕೊಟ್ಟಿದ್ದೀವಿ. ಓಕೆ. ಸೊ ಮೇಲ್ಗಡೆ ಗೋಲ್ಡ್ ಕಲರ್ದು ಗೋಲ್ಡ್ ಹಾಕಿದ್ದೀರಾ, ಇನ್ಕ್ಲೂಡಿಂಗ್ ನಾಬ್. ಇದು ಸೊ ಡಿಫರೆಂಟ್ ಆಗಿ ಅಲ್ಲ? ಓಕೆ ಓಕೆ ಓಕೆ. ಸೊ ಇದು ಕ್ವಾರ್ಟ್ಸ್ ಬರುತ್ತೆ? ಇದು ಕ್ವಾರ್ಟ್ಸ್ ಸರ್. ಇದು ನಮ್ಮ ಕಡೆಯಿಂದ ಹಾಕಿದ್ದೀವಿ. ಓಕೆ ಓಕೆ. ಸೂಪರ್. ಬನ್ನಿ ಸರ್ ರೂಮ್. ಸರ್ ಈಗ ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಹೌದು ಸರ್. ಓಕೆ. ಫಸ್ಟ್ ಫಾಲ್ ಸೀಲಿಂಗ್ ಇದೆ. ಫಾಲ್ ಸೀಲಿಂಗ್ ಸರ್. ಸೊ ಕಂಪ್ಲೀಟ್ ಹೌಸ್ ಫಾಲ್ ಸೀಲಿಂಗ್ ಇದೆ. ಸೊ ಡಬಲ್ ಫಾಲ್ ಸೀಲಿಂಗ್ ಇದೆ ಇಲ್ಲಿ. ಓಕೆ. ಸೊ ಫಸ್ಟ್ ಬಂದು ಬಾರ್ಡರ್. ಹೌದು. ಆಮೇಲೆ ಇನ್ ಬಿಟ್ವೀನ್ ಅಲ್ಲಿ PVC ಫಾಲ್ ಸೀಲಿಂಗ್ ಸೇಮ್ ಕಲರ್, ಎಲ್ಲ ವುಡನ್ ಕಾನ್ಸೆಪ್ಟ್. ಮತ್ತೆ ಒಂದು ರೆಕ್ಟಾಂಗಲ್. ಓಕೆ. ಆ ರೆಕ್ಟಾಂಗಲ್ ಗೆ 2 ಹ್ಯಾಂಗಿಂಗ್ ಇದು ಶೋ ಲೈಟ್ಸ್. ಅದ್ರ ಕೆಳಗಡೆ ಫ್ಯಾನ್ ಗೆ ಒಂದು ರೌಂಡ್. ಹಾ. 1 2 3 ಲೇಯರ್ ಬರುತ್ತೆ. 3 ಲೇಯರ್ಸ್ ಬಂದಿದೆ ಸರ್ ಕೆಳಗಡೆ. ಸೂಪರ್ ಸರ್ ಇದು. ಓಕೆ. ಮುಂದಿನ ದಿನದಲ್ಲಿ ಸ್ಯಾಗ್ ಆಗೋದಾಗ್ಲಿ ಏನು ಆಗಲ್ವಾ? ಇಲ್ಲ ಸರ್, ಏನಾಗಲ್ಲ. ಇದು ನಾವೀಗ ಫಸ್ಟ್ ಅಂದ್ರೆ ಏನಂತೀವಿ, ಇದು ಲೆಂತ್ ಇರೋದು ಹಾಕಿದೀವಿ. ಸೊ ಆಂಕರ್ ಬೋಲ್ಟ್ ಇದೆಲ್ಲ ಕಸ್ಟಮೈಸ್ ಮಾಡಿರೋದು. ಓಕೆ ಓಕೆ. ಸೊ ಕಂಪ್ಲೀಟ್ ಆಗಿ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಈ ವಾಲ್ ಬಗ್ಗೆ ಹೇಳಿ ಸರ್. ಈ ವಾಲ್ ಮತ್ತೆ ಹೈಲೈಟರ್ ಇದು ಆಕ್ಚುಲಿ ಕಾಟ್ ಇಲ್ಲಿ ಬರುತ್ತೆ ಸರ್. ಕ್ಲೈಂಟ್ ನಮ್ದಿಲ್ಲ ಕಾಟ್ ಇಲ್ಲಿ. ಸೊ ಹೌದಿದೆ. ಸೊ ಇದು ಮತ್ತೆ PVC ಮೋಲ್ಡಿಂಗು. ಓಕೆ. ಇದು ಲೀಫ್ ಡಿಸೈನ್ ಹಾಕೊಂಡಿದ್ದೀವಿ. ವಾಲ್ ಏನು ಹಾಕಿರೋದು? ಇದು ರಾಯಲ್ ಪೇಂಟ್ ಸರ್. ನೀವು ಹಾಲ್ ಅಲ್ಲಿ ನೋಡೋದಲ್ಲ? ಹೌದೌದು. ಸೊ ಸೇಮ್ ರಾಯಲ್ ಪೇಂಟ್ ಸರ್. ಓ, ಇದು ಪೇಂಟ್ ಅನ್ಸೋದೇ ಇಲ್ಲ. ವುಡನ್ ಪ್ಯಾನಲಿಂಗ್ ಮಾಡೋ ತರ ಇದೆ ಸರ್. ಹೌದು. ಸೊ ಇಲ್ಲಿ ಮತ್ತೆ ಬೀಡಿಂಗ್ ಹಾಕ್ಬಿಟ್ಟು ಒಂದು ಡಿಸೈನ್ ಮಾಡಿದೆ. ಹೌದು. ಅದು ಲೈಟ್ ಸರ್. ಹೌದು. ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅಲ್ಲಿಗೆ ಒಂದು ಶೋ ಲೈಟ್ ಆಂಟಿಕ್ ಫಿನಿಶ್ ಲುಕ್ ಕಾಣಿಸುತ್ತೆ ನೋಡಿ. ಇಲ್ಲೊಂದು ಫೋಟೋ ಹಾಕೊಂಡ್ಬಿಟ್ರೆ ಫ್ಯಾಮಿಲಿ, ಅದು ಅವ್ರ ಫೋಟೋ ಹಾಕಕ್ಕೆ ಸರ್. ಆಕ್ಚುಲಿ ಅವ್ರ ಫೋಟೋ ಹಾಕಕ್ಕೆ ಚೆನ್ನಾಗೇ ಇರುತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ತಗೊಂಡಿದ್ದೀರಾ? ಹಾ ಸರ್, ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿದೆ. ಇಂಡಿವಿಜುವಲ್ ಆಗಿ? ಇಂಡಿವಿಜುವಲ್ ಸರ್, ಸಪರೇಟ್ ಆಗಿ. ಸೊ
ಇದ್ರ ಒಳಗೆ ಸೊ ನಾರ್ಮಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ. ಸಿಂಪಲ್ ಸ್ಟೋರೇಜ್, ಸಿಂಪಲ್ ಸ್ಟೋರೇಜು, ಪಕ್ಕದಲ್ಲೊಂದು ಓಪನ್ ಬಾಕ್ಸ್. ಓಪನ್ ಬಾಕ್ಸಸ್. ಓಕೆ, ಸೂಪರ್. ಈ ಕಡೆ ವಾರ್ಡ್ರೋಬ್ ನೋಡ್ಬಿಡೋಣ ಸರ್. ಹಾಂ ಸರ್, ವಾರ್ಡ್ರೋಬು ವುಡನ್ ವಿತ್ ವೈಟ್ ಕಾನ್ಸೆಪ್ಟು. ಈ ವೈಟ್ ಬಂದು ಆ್ಯಕ್ಚುಲಿ ಸ್ಪಾರ್ಕಲ್ ಸೀರೀಸು ಸರ್. ಸೊ ಶುಗರ್ ಫಿನಿಶ್ ಅಂತ ಹೇಳ್ತಾರಲ್ಲ. ಸೊ ವಿಡಿಯೋದಲ್ಲಿ ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಸ್ವಲ್ಪ ಗೊತ್ತಾಗ ಇನ್ ಡೆಪ್ತಲ್ಲಿ ನೋಡಿದ್ರೆ ಲೈಕ್ ಫಿನಿಶೇ ಬೇರೆ ಇದೆ. ಫಿನಿಶೇ ಬೇರೆ ಇರುತ್ತೆ. ಆಮೇಲೆ ಹ್ಯಾಂಡಲ್ಸ್ ಅಷ್ಟೇ ರೋಸ್ ಗೋಲ್ಡ್ ವಿತ್ ಬ್ಲ್ಯಾಕ್ ಮ್ಯಾಟ್. ಸೊ ಪ್ರೀಮಿಯಂ ಹ್ಯಾಂಡಲ್ಸ್. ಸೊ ಇನ್ ಬಂದು ಸ್ಟ್ಯಾಂಡರ್ಡ್ ಡಿಸೈನ್ ಸರ್. ಇಂಟರ್ನಲ್ ಮೇಲ್ ಸಾರಿ ಯೂನಿಟ್, ಹ್ಯಾಂಗರ್ ಯೂನಿಟ್, ಕೆಳಗಡೆ 2 ಡ್ರಾವರು ಮತ್ತೆ ಕೆಳಗಡೆ ಸ್ಟೋರೇಜ್. ಕೊಟ್ಟು ಆ ಕಡೆ ಬಂದ್ರೆ ಈ ಕಡೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ. ಸೊ ಇದು ಪ್ರಾಬಬ್ಲಿ ಸ್ಯಾರಿ ಶೆಲ್ಫ್ ಮತ್ತೆ ಈ ತರ ಡಿವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಏನು ಟಿ ಶರ್ಟ್ಸ್ ಎಲ್ಲ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಟಿ ಶರ್ಟ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಲಾಕ್, ಒಂದು ವಿತೌಟ್ ಲಾಕ್ ಡ್ರಾವರ್, ಕೆಳಗಡೆ ಒಂದು ಅಡ್ಜಸ್ಟಬಲ್ ಶೆಲ್ಫ್ ಸರ್. ಸೂಪರ್. ಓಕೆ, ಸೊ ಈ ಕಡೆ ಕಾರ್ನರ್ ಅಲ್ಲಿ ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಆಮೇಲೆ ಈ ಕಡೆ ಒಂದು ಸ್ಟಡಿ ಟೇಬಲ್ ಸರ್. ಆಕ್ಚುಲಿ ಸೊ ಇದು ಲಾಫ್ಟ್ ಕಂಟಿನ್ಯೂ ಆಗುತ್ತೆ. ಲಾಫ್ಟ್ ಫುಲ್ ಕಂಟಿನ್ಯೂ ಆಗುತ್ತೆ ಸರ್. ಹೌದು. ಓಕೆ, ಸೊ ಈ ಕಡೆಗೆ ಒಂದು ಸ್ಟಡಿ ಟೇಬಲ್, ಇಲ್ಲಿ ಕಾರ್ನರ್ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ. ಸೂಪರ್ ಆಗಿದೆ ಸರ್ ಅದು. ಮತ್ತೆ ಇಲ್ಲೊಂದು ಓಪನ್ ಸ್ಪೇಸ್ ಸರ್, ಆಕ್ಚುಲಿ ಪ್ರಿಂಟರ್ ಇಟ್ಕೊಳ್ಳೋದಕ್ಕೆ. ಸೊ ಫಸ್ಟ್ ಎಲ್ಲ ಡಿಸ್ಕಸ್ ಮಾಡಿ. ಹೌದು ಸರ್, ಡಿಸೈನಿಂಗ್ 3 ಮಂತ್ಸ್ ಇರ್ತದೆ, ಕೆಲಸ 2.5 ಮಂತ್ಸ್ ಅಲ್ಲಿ ಆಗಿದೆ. ಓಕೆ, ಸೊ ಇದು ಅಪ್ಲಿಫ್ಟ್ ಡಿಸೈನಿಂಗಿಗೆ ಟೈಮ್ ತಗೊಳುತ್ತೆ. ಓಕೆ, ಸೊ ಮುಂಚೆನೇ ಡಿಸೈನಿಂಗ್ ಸ್ಟಾರ್ಟ್ ಮಾಡ್ಬಿಟ್ರೆ ಅಂದ್ರೆ ಅವ್ರಿಗೆ ಸಫಿಷಿಯಂಟ್ ಟೈಮ್ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಓಕೆ, ಸೊ ಆಮೇಲೆ ಇಲ್ಲೊಂದು ಕೀಬೋರ್ಡ್, ಸೊ ಪಾಯಿಂಟ್ಸ್ ಎಲ್ಲ ಮೂವ್ ಮಾಡಿರೋದೆ ಕಸ್ಟಮೈಸ್ ಪ್ರಕಾರ. ಆಮೇಲೆ ಒಂದು ಟಾಲ್ ಯೂನಿಟ್ ಸ್ಟೋರೇಜ್. ಸೊ ಇದು ಎಕ್ಸ್ಟ್ರಾ ಮತ್ತೆ ಬಟ್ಟೆ ಇಟ್ಕೊಳ್ಳೋಕೆ ಮತ್ತೆ ಸ್ವೆಟರ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕೆ ಸಪ್ರೇಟ್ ಆಗಿ ಅಲ್ಲಿ ಕಮ್ಮಿ ಇತ್ತಲ್ಲ, ಅದರಿಂದ ಇಲ್ಲಿ ಕೊಟ್ಟಿದ್ದೀವಿ ಸರ್. ಸೂಪರ್ ಸರ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ದಯಾನಂದ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಎಲ್ಲರಿಗೂ ಕೇಳ್ತೀನಿ ನಾನು, ನಿಮಗೆ ಸ್ಪೇಷಿಯಸ್ ಸ್ಟುಡಿಯೋ ಹೇಗೆ ಗೊತ್ತಾಯ್ತು ಅಂತ. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ನಿಮ್ಮ ಚಾನಲ್ ನೋಡಿದೆ ಅಂತಾರೆ. ಮೋಸ್ಟ್ಲಿ ನೀವು ನನ್ನ ಚಾನಲ್ನೇ ನೋಡಿರ್ತೀರಾ, ನಿಮ್ಮದನ್ನ ನೋಡಿ ಅಲ್ವಾ? ನಾವು ಬಂದಿದ್ದು. ಕರೆಕ್ಟಾ? ಥ್ಯಾಂಕ್ ಯು ಚಾನಲ್ ನೋಡಿದ್ದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸರ್, ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, 100 ಡಿಸೈನ್, 100 ಪ್ಯಾಟರ್ನ್, 100 ಈ ಯೋಚನೆ ಹೆಂಗೆ ಬಂತು ನಿಮಗೆ? ಇದು ಮೋಸ್ಟ್ಲಿ ನಮ್ಮ ವೈಫ್. ಓಕೆ, ಮೇಡಮ್ ಇಲ್ವಾ ಇವತ್ತು? ಮೇಡಮ್ ಇಲ್ಲ, ಸ್ವಲ್ಪ ಏನು ಮನೆಯಲ್ಲಿ ಮಕ್ಕಳಿದ್ದಾರೆ. ಸೊ ವೈಫ್ ಅವ್ರದ್ದು, ನಿಮ್ಮ ವೈಫ್ದು ಜಾಸ್ತಿ ತಲೆ ಓಡಿದೆ ಇಲ್ಲಿ. ಹೌದು, ತಲೆ ಓಡಿರೋದು. ಓಕೆ ಓಕೆ, ಅಷ್ಟೇನು ತಲೆ ಇಲ್ಲ ಇದ್ರಲ್ಲಿ. ಡಿಸೈನ್ ಪ್ಯಾಟರ್ನ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ಅವರೇನೆ, ಮೇಡಮ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ವೀಕ್ಷಕರೇ ಕೇಳಬಹುದಿತ್ತು. ಯಾಕಂತಂದ್ರೆ ಇಷ್ಟೊಂದು ಡಿಸೈನ್, ಇಷ್ಟೊಂದು ಕಲರ್, ಇಷ್ಟೊಂದು ಪ್ಯಾಟರ್ನ್ ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಮ ಮನೆಯವರು? ಸರ್ ಹಿಂಗ್ ಮಾಡೋಣ ಐಡಿಯಾ? ಅದೇ ಅವರು ಐಡಿಯಾ ಕೊಟ್ಟಿದ್ದಾರೆ ಎಲ್ಲ, ಈಗೀಗ ಮಾಡಿದ್ರೆ ಚಂದ ಆಗ್ತದಂತ. ತುಂಬಾ ಟೈಮ್ ತಗೊಂಡ್ರೆ? ತುಂಬಾ ಟೈಮ್ ಆಗಿದೆ. ಹೌದು, ನಾವು ಡಿಸೈನ್ ಎಲ್ಲ ಫೈನಲೈಸ್ ಮಾಡಕ್ಕೆ ಒಂದು 3-4 ತಿಂಗಳು ತಗೊಂಡಿದ್ವಿ. ಡಿಸೈನ್ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು. ಸೊ ಡಿಸೈನ್ ಆದ್ಮೇಲೆ ಮತ್ತೆ ಇವ್ರಿಗೆ ಕೊಟ್ಟ ಮೇಲೆ ಮತ್ತೆ 2.5 ಮಂತ್ಸ್ ಆಗಿದೆ. ಮತ್ತೆ ಟೈಮ್ ತಗೊಳ್ತಾ. ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಸ್ಟುಡಿಯೋದವರಿಗೆ ನೀವಿಬ್ರು ಹೋಗಿ ಹೇಳಿದಾಗ ನಮ್ಗೆ ಅದು ಬೇಕು ಇದು ಬೇಕು, ಅವಾಗ ಎಂತ ಮರ ನಿಮ್ದು ಇಷ್ಟೊಂದು ತಗೊ ಬಂದಿದ್ದೀರ ಅಂತ ಕೇಳಿದ್ರ, ಅಥವಾ ಇಲ್ಲ ನಡೀರಿ ಮಾಡೋಣ ಅಂತ ಜೋಶ್ ತೋರ್ಸಿದ್ರ? ಹಾಗೇನ್ ಹೇಳಿಲ್ಲ, ಇದು ನಮ್ಮ ರಿಕ್ವೈರ್ಮೆಂಟ್ಸ್ ಅಲ್ಲ. ಸೊ ಟು ದ ಎಕ್ಸ್ಟೆಂಟ್ ಏನೆಲ್ಲ ಮಾಡಕ್ಕಾಗುತ್ತೆ ಮಾಡೋಣ ನಡೀರಿ ಅಂದ್ರೆ ಜೈ ಅಂದ್ರೆ ಹಾಗಾದ್ರೆ ಅಂತೀರಾ? ಓಕೆ, ಅದೇ ಅವ್ರ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ಲೈಕ್ ನಾನು ಟೆಕ್ನಿಕಲಿ ಕೇಳಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಹೇಳಿದಾಗ, ನೋಡಿ ನಮ್ಗೆ ಇದು ಬೇಕು ಅಂದಾಗ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಆಮೇಲೆ ಹಾಕೊಟ್ಟ ಡಿಸೈನ್ ಚೆನ್ನಾಗಿ ಮಾಡಿದ್ರೆ? ಮಾಡಿದ್ದಾರೆ. ಸೊ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ನಾವು ಹೇಳಿದ ರಿಕ್ವೈರ್ಮೆಂಟ್ ಅದೇ ತರ ಡಿಸೈನ್ ಎಲ್ಲ ಮಾಡಿ, ಮೆಟೀರಿಯಲ್ ಅದೆಲ್ಲ ಪ್ಯಾಟರ್ನ್ಗಳು ಎಲ್ಲ ಅದೇ ತರ ಕೊಟ್ರು ನಿಮಗೆ. ಅವ್ರು ಫಸ್ಟ್ ಮಾಡೋದು 3D ಡಿಸೈನ್. 3D ಡಿಸೈನ್ ಈಗ ನಾವು ನೋಡ್ತಾ ಇದೀವಿ, ಇದೇ ರೀತಿ ಮ್ಯಾಚ್ ಆಯ್ತಾ? ಮ್ಯಾಚ್ ಆಗಿದೆ, ಆಲ್ಮೋಸ್ಟ್ ಮ್ಯಾಚ್ ಆಗಿದೆ. ಕೆಲವು ಕಡೆ ಒಂದು ಸ್ವಲ್ಪ ಅಂದ್ರೆ ನಮ್ಗೆ ಈಗ ಚೇಂಜಸ್ ಸ್ವಲ್ಪ ಬೀಮ್ ಬಂತು, ಹಾಗಾಗಿ ಅದು ಸ್ವಲ್ಪ ಮಾಡಿಫೈ ಮಾಡಿ, ಬಟ್ ಎಂಡ್ ಆಫ್ ದ ಡೇ ಮ್ಯಾಚ್ ಆಯ್ತು ಮ್ಯಾಚ್ ಅಲ್ವಾ? ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ಇವಾಗ ನಿಮ್ದು ಡಿಸೈನ್ ಫೈನಲ್ ಮಾಡಕ್ಕೆ ಟೈಮ್ ತಗೊಂಡ್ರು ಓಕೆ, ಬಟ್ ವರ್ಕ್ ಮಾಡ್ಬೇಕಾದ್ರೆ ಟೈಮ್ ತಗೊಂಬಾರ್ದು. ಪಕ್ಕ ಟಕ ಕೆಲಸ ಆಗ್ಬೇಕು. ಸೊ ಇಲ್ಲಿ ಮಟೀರಿಯಲ್ ಬರೋದಿರ್ಬೋದು, ವರ್ಕರ್ಸ್ ಬರೋದಿರ್ಬೋದು, ಕಾರ್ಪೆಂಟರ್ ಬರೋದಿರ್ಬೋದು, ಕೆಲಸ ಮಾಡೋದಿರ್ಬೋದು, ಕ್ವಿಕ್ ಆಗಿ ಆಯ್ತಾ ಸರ್? ಹೇಗೆ ಎಲ್ಲ ಆಗಿದೆ, ಕ್ವಿಕ್ ಆಗಿ ಆಗಿದೆ. ಮಾಡಿದ್ದಾರೆ, ಮೆಟೀರಿಯಲ್ ಬಂದ ಮೇಲೆಲ್ಲ ಟಕ ಫಾಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ವರ್ಕ್ಮೆನ್ಶಿಪ್ ಚೆನ್ನಾಗಿದೆ. ಲೈಕ್ ಫಿನಿಶಿಂಗ್ ಕೊಡೋದಾಗಿರ್ಬೋದು. ಕಾರ್ಪೆಂಟರ್ ಓನ್ಲಿ ಇವರಷ್ಟೇ ಅಲ್ಲ ಸರ್, ಕಾರ್ಪೆಂಟರ್ ನಿಮ್ಮ ಮಾತು ಕೇಳೋದಿರ್ಬೋದು, ಎಲ್ಲ ಮಾಡಿದ್ದಾರೆ. ನಾವು ಹೇಳಿದ್ದನ್ನು ಕೇಳಿ ಈ ತರ ಸ್ವಲ್ಪ ಬೇರೆ ಎಲ್ಲ ಆ ಕಡೆ ಈ ಕಡೆ ಮಾಡೋದು ಎಲ್ಲ ಮಾಡಿದ್ದಾರೆ, ಚೇಂಜ್ ಮಾಡೋದಿರ್ಬೋದು, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಕಲರ್ಸ್ ಅಂಡ್ ಪ್ಯಾಟರ್ನ್ಸ್ ಅವೈಲೇಬಲ್ ಇರುವಂತದ್ದು ಸ್ಪೇಷಿಯಸ್ ಸ್ಟುಡಿಯೋದಲ್ಲಿ. ನಮ್ಮ ಮೈಂಡಲ್ಲಿ 1000 ಇರುತ್ತೆ, ಬಟ್ ಅದು ಇರ್ಬೇಕಲ್ಲ, ಪ್ರಪಂಚದಲ್ಲಿ ಎಕ್ಸಿಸ್ಟ್ ಇರ್ಬೇಕಲ್ವಾ? ಸೊ ಇವ್ರ ಹತ್ರ ಅದೆಲ್ಲ ಎಕ್ಸಿಸ್ಟ್ ಇದೆಯಾ?
ಹಾ, ನಾವು ಹೆಚ್ಚಾಗಿ ಅವ್ರು ಏನ್ ನಮ್ಗೆ ಡಿಸೈನ್ ಕ್ಯಾಟಲಾಗ್ ಎಲ್ಲ ಕೊಟ್ಟಿದ್ದಾರೆ, ನಾವು ಅದ್ರಲ್ಲಿ ನೋಡಿಯೇ ಸೆಲೆಕ್ಟ್ ಮಾಡಿ ಅದರಲ್ಲಿ ಚೂಸ್ ಮಾಡ್ತೀರಾ ನೀವು? ಅದರಲ್ಲಿ ಚೂಸ್ ಮಾಡಿ. ಸೊ ನಾವಾಗಿ ಸಪ್ರೇಟ್ ಆಗಿ ಏನು ಸೋರ್ಸ್ ಮಾಡಿದಂತೇನಿಲ್ಲ. ಸೊ ಇದಿಬ್ಬರು ಡಿಸ್ಕಷನ್ ಅಲ್ಲಿ ಬಂದಿರೋದು ಇದು ಆಕ್ಚುಲಿ ಅಲ್ವಾ? ಸೊ ಫೈನಲ್ ಆಗಿ ಇವತ್ತೇನು ಔಟ್ಪುಟ್ ಬಂದಿದೆ, ಇವತ್ತೇನು ನಿಮ್ಮ ಮನೆ ನೋಡ್ಕೊಂಡ್ ಬಂದ್ವಿ, ಸ್ವರ್ಗ ನೋಡ್ಕೊಂಡ್ ಬಂದ್ರಿ ಅಂತ ನಾನು ಹೇಳ್ತೀನಿ ಇವತ್ತು. ಸೊ ಈ ಸ್ವರ್ಗ ನೀವು ಅನ್ಕೊಂಡಿರುವಂತ ಕನಸಿನ ಮನೆ ಅಂತಾನೆ ಹೇಳ್ತಾರೆ, ಕನಸಿನಲ್ಲೇ ಕಾಣುವಂಥದ್ದು. ಸೊ ಇವತ್ತು ಅದು ಈ ಮಾಡಿದ್ದಾರೆ, ಇದು ಸರಿಯಾಗಿದೆಯಾ? ನೀವು ಅನ್ಕೊಂಡಂಗೆ ನಾವು ಅನ್ಕೊಂಡಂಗೆ ಬಂದಿದೆ ಅಂತ ಹೇಳ್ತಾರೆ. ಮ್ಯಾಚ್ ಆಗ್ತಾ ಇದೆಯಾ? ನೀವು ಅನ್ಕೊಂಡಿದ್ದು 3D ಡಿಸೈನ್ ಹಾಕಿದ್ದು ಏನ್ ಔಟ್ಪುಟ್ ಇವ್ ನಾವು ನೋಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಸೇಮ್ ಇದೆಯಾ? ಸೇಮ್ ಬಂದಿದೆ, ಮ್ಯಾಚ್ ಆಗ್ತಾ ಇದೆ. ಓಕೆ. ಅಂಡ್ ವರ್ತ್ ಅನ್ನೋದು ಒಂದಿರುತ್ತೆ, ಖರ್ಚು ಮಾಡೋದು. ನಾವು ₹1 ಖರ್ಚು ಮಾಡಿದ್ರು ವರ್ತ್ ಇರಬೇಕು. ಸೊ ಇವತ್ತೇನ್ ನೀವು ಇದಕ್ಕೆ ಇಷ್ಟಕ್ಕೂ ದುಡ್ಡು ಕೊಟ್ಟಿದ್ದೀರಾ ಸ್ಪೇಷಿಯಸ್ ಸ್ಟುಡಿಯೋಗೆ, ವರ್ತ್ ಇದೆಯಾ ಸರ್? ವರ್ತ್ ಇದೆ, ಹೌದು. ನಾವು ಈಗ ನಮ್ಮ ಹೌಸಿಂಗ್ ಸೆರೆಮನಿಗೆ ಬಂದವರು ಎಲ್ಲ ನೋಡಿ ಇದೆಲ್ಲ ಸಖತ್ತಾಗಿದೆ ನಮ್ಮ ಇಂಟೀರಿಯರ್ ಚೆನ್ನಾಗಿದೆ ಯಾರಂತ ಹೇಳಿದಿಲ್ಲ, ಹೇಳಿದ್ರ ನೀವು ಅವರಿಗೆ? ಯಾರಂತ ಹೇಳಿದ್ರ? ಸ್ಪೇಷಿಯಸ್ ಸ್ಟುಡಿಯೋ ನೀವು ಮಾಡಿಸಿ ರೆಕಮೆಂಡ್ ಎಲ್ಲ ಮಾಡಿದ್ರ? ರೆಕಮೆಂಡ್ ಅಂದ್ರೆ ಕೇಳಿದಾರೆ, ನೀವು ಹೇಳಿದ್ರಿ. ಓಕೆ. ಹೊಸ ಫ್ಲಾಟ್ ನಿಮ್ದು, ಇಲ್ಲಿ ಅಪಾರ್ಟ್ಮೆಂಟ್, ಇಲ್ಲಿ ಯಾರಾದ್ರೂ ಕೇಳಿದ್ರ ನಿಮ್ಗೆ? ಹೌದು, ಸುಮಾರು ಜನ ಕೇಳಿದ್ದಾರೆ. ಹೆಂಗೋ ಎಲ್ಲರೂ ಮಾಡಿಸ್ತಾರಲ್ಲ. ಹೌದು, ಸುಮಾರು ಜನ ಕೇಳಿದ್ದಾರೆ, ನಂಬರ್ ಕೇಳಿದ್ರೆ ಕೊಟ್ಟಿದೀವಿ ನಾವು ನಂಬರ್. ಒಳ್ಳೆ ಬಿಸ್ನೆಸ್ ಕೊಟ್ರಿ ಅವ್ರಿಗೆ. ಹೌದು, ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಕನ್ನಡ ವೀಕ್ಷಕರಿಗೆ ಏನಾದ್ರೂ ಒಂದು ಡಿಸ್ಕೌಂಟ್ ಇಲ್ಲ ಕಾಂಪ್ಲಿಮೆಂಟರಿ ಏನಾದ್ರೂ ಇರುತ್ತೆ ತಮ್ಗೆ ಕೊಟ್ಟಿದಾರ? ಕೊಟ್ಟಿದ್ದಾರೆ ಅವರು. ಕ್ಲೋತ್ ಹ್ಯಾಂಗರ್ ಅಂತ ಒಂದು ಹಾಕಿದ್ದಾರೆ, ಬರುತ್ತೆ. ಓಕೆ. ಸೊ ಕಾಂಪ್ಲಿಮೆಂಟರಿ ಇದೆ ನಮ್ಮ ವೀಕ್ಷಕರಿಗೆ. ಸೊ ನಮ್ಮ ವೀಕ್ಷಕರಿಗೆ ಇರುತ್ತೆ, ಸಾರ್ಗೂ ಕೊಟ್ಟಿದ್ದಾರೆ. ಅಂಡ್ ಮೇನ್ ಆಗಿ 3D ಡಿಸೈನ್ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು. ಸೂಪರ್ ಆಗಿ ರೆಡಿ ಮಾಡ್ಕೊಡ್ತಾರೆ. ಸರ್ ಹೇಳಿದ್ರು 3D ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸ್ಪೇಷಿಯಸ್ ಸ್ಟುಡಿಯೋದವರಿಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ಮಾಡ್ಕೊಡ್ತಾರ? ಹೇಳಿ ನಮ್ಮ ವೀಕ್ಷಕರಿಗೆ, ನೀವೇ ಹೇಳ್ಬಿಟ್ಟು. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಮ್ದು ನಾವು ಏನ್ ಡಿಸೈನ್ ಕೊಟ್ಟಿದ್ದೀವಿ ಅದ್ರ ತರ ಮಾಡ್ಕೊಂಡು ಹೋಗಿದ್ದಾರೆ, ಮಾಡಿ ಕೊಟ್ಟಿದ್ದಾರೆ. ಸೊ ವಿಲ್ ರೆಕಮೆಂಡ್ ಮಾಡ್ತೀರಾ? ರೆಕಮೆಂಡ್ ಸ್ಪೇಷಿಯಸ್ ಸ್ಟುಡಿಯೋ ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ಮೇಡಮ್ ಅವ್ರು ಬಂದಿಲ್ಲ, ಮೇಡಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿ, ಒಂದು ಒಳ್ಳೆ ಡಿಸೈನ್ ನಮಗೆ ಪ್ರೆಸೆಂಟೇಷನ್ ಮಾಡಿದ್ದಕ್ಕೆ. ವೀಕ್ಷಕರ ಕಡೆಯಿಂದ ಒಂದು ಒಳ್ಳೆ ಮನೆ, ಒಂದು ಇದನ್ನ ತೋರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಒಂದು ಒಳ್ಳೆ ರಿವ್ಯೂ ಕೊಟ್ರಿ, ಅದಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಓಕೆ. ಸೊ ಇಲ್ಲಿ ಬಂದು ಬಾರ್ಡರ್ ಫಾಲ್ ಸೀಲಿಂಗು, ಮತ್ತೆ ಇಲ್ಲೊಂದು ರೆಕ್ಟಾಂಗಲ್ ಸರ್ ಅಷ್ಟೇ. ರೆಕ್ಟಾಂಗಲ್ ಸ್ವಲ್ಪ ಕರ್ವ್ ಡಿಸೈನ್ ಕೊಟ್ಟಿದ್ದೀರಾ. ಅಂಡ್ ವಾಲ್ಗೆ ಆಮೇಲೆ ವಾಲ್ ಪೇಪರ್ ಲೀಫ್ ಡಿಸೈನ್, ಇದು 3D ವಾಲ್ ಪೇಪರ್. ಇದು 3D ವಾಲ್ ಪೇಪರ್ ಇದು. ಸೊ ಫೀಲ್ ಆಗುತ್ತೆ ಸರ್, ಚೆನ್ನಾಗಿದೆ ಸರ್ ಇದು. ಓಕೆ. ಸೊ ಆಮೇಲೆ ಇಲ್ಲೊಂದು ಟ್ರಿಪಲ್ ಡೋರ್ ವಾರ್ಡ್ರೋಬ್ ಸರ್. ಇದು ವಾಲ್ ಟು ವಾಲ್ ಇದೆ? ವಾಲ್ ಟು ವಾಲ್, ಹೌದು. ಓಕೆ. ಸೊ ಇಲ್ಲಿ ಬಂದು ಸೆಂಟರ್ ಡಿಸೈನ್, ಸೆಂಟರ್ ಪೋರ್ಷನ್ ಅಲ್ಲಿ ಬರೀ ಶೆಲ್ಸ್ ಸರ್. ಸಿಂಪಲ್ ಶೆಲ್ಸ್. ಕಲರ್ ಏನಿದು ಪ್ಯಾಟರ್ನ್ ಸರ್? ಇದು ಆಕ್ಚುಲಿ ಟೆಕ್ಸ್ಚರ್ ವುಡ್ ಫಿನಿಶ್. ಸೇಮ್ ವೈಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಿರೋದು. ಒಂದು ಗೋಲ್ಡನ್ ಟೀ ಪಟ್ಟಿ, ಮತ್ತೆ ಟೆಕ್ಸ್ಚರ್ ಬ್ರೌನ್ ಕಲರ್ ಟೆಕ್ಸ್ಚರ್, ಮತ್ತೆ ಟೀ ಪಟ್ಟಿ, ಮತ್ತೆ ವೈಟ್ ಯೂಸ್ ಮಾಡಿರೋದು ಸರ್. ಓಕೆ. ಅಂಡ್ ಈ ಕಡೆಗೆ ಹ್ಯಾಂಗರ್ ಸೆಕ್ಷನ್, ಮತ್ತೆ ಮೇಲೆ ಕೆಳಗಡೆ ಡ್ರಾ ಕೊಟ್ಟಿದ್ದೀವಿ, ಕೆಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸೂಪರ್. ಈ ಕಡೆ ಬಂದ್ರೆ ಫಸ್ಟ್ ಒನ್. ಸೊ ಸೇಮ್ ಪೊಸಿಷನ್ ಸರ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಿದೆ. ಓಕೆ, ಚೆನ್ನಾಗಿದೆ. ಇಲ್ಲಿ ಇದೆಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಸೊ ಸ್ಲೈಡಿಂಗ್ ಟ್ರ್ಯಾಕ್ ಎಲ್ಲ ನಮ್ದು ಪೆಗ್ಲರ್ ಇರುತ್ತೆ ಸರ್. ಪೆಗ್ಲರ್ ಇಲ್ಲ, ಹಾಫ್ ಲೈ ಇರುತ್ತೆ. ಚೆನ್ನಾಗಿರುತ್ತೆ. ಹಾಂ ಸರ್, ಎರಡು ಚೆನ್ನಾಗಿದೆ. ಪ್ಲಸ್ ವಾರಂಟಿನೂ ಅಷ್ಟೇ, ಆಲ್ಮೋಸ್ಟ್ 3 years ವಾರಂಟಿ ಬರುತ್ತೆ. ಹೌದಾ? ಸೊ ಇದುವರೆಗೂ ನಮ್ಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಸ್ಲೈಡಿಂಗ್ ಟ್ರ್ಯಾಕಲ್ಲಿ. ಮತ್ತೆ ಮೂವಿಂಗು ಅಷ್ಟೇ, ಎಲ್ಲ ಸ್ಮೂತಾಗಿ ಮೂವ್ ಆಗುತ್ತೆ. ಚೆನ್ನಾಗಿದೆ ಸರ್. ಆಮೇಲೆ ಲಾಸ್ಟಿಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ನಾರ್ಮಲ್ ಡ್ರೆಸ್ಸಿಂಗ್ ಟೇಬಲ್ಸ್ ವಿತ್ ಸ್ಟೋರೇಜ್. ಹೌದು, ನಾರ್ಮಲ್ ಡ್ರೆಸ್ಸಿಂಗ್ ಟೇಬಲ್. ಸೊ ಇದು ಒಳಗಡೆ ಡ್ರೆಸ್ಸಿಂಗ್ ಟೇಬಲ್, ಮತ್ತೆ ಮೇಲ್ಗಡೆ ಒಂದು ಲೈಟ್ ಕೊಟ್ಟಿದೆ, ಮೇಲ್ಗಡೆ ಡ್ರಾಪ್ ಕೊಟ್ಟಿದೆ ಸರ್ ಅಷ್ಟೇ. ಓಕೆ, ಸೂಪರ್. ಬನ್ನಿ ನೆಕ್ಸ್ಟ್. ಸೊ ಇದು ಬಂದು ಕಿಡ್ಸ್ ಬೆಡ್ರೂಮ್ ಸರ್. ಹೌದು, ಕಿಡ್ಸ್ ಬೆಡ್ರೂಮ್ ಹೈಲೈಟ್ ಆಗ್ತಾ ಇರೋದೇ ವಾಲ್ ಪೇಪರ್ ಸರ್. ಹೌದು. ಸೊ ಸೀ ಬ್ಲೂ ಕಲರ್ ವಾಲ್ ಪೇಪರ್ ವಿತ್ ಕಿಡ್ಸ್ ಡ್ರಾಯಿಂಗ್ಸ್. ಓಕೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್. ಇದು ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೆಂಟ್ರಲ್ಲಿ ಒಂದು ಡಿಸೈನ್ ಡಿಯರ್ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಇದು. ಓಕೆ. ಸೊ ಮತ್ತೆ ಇಲ್ಲಿ ಹೈಲೈಟ್ ಏನಂದ್ರೆ ಫಾಲ್ ಸೀಲಿಂಗು ಬಾರ್ಡರ್ನ ಕವರ್ ಮಾಡಿದೀವಿ ಸರ್. ನೀವು ನೋಡಿದ್ರೆ ಎರಡು ಬಾರ್ಡರ್ನೇ ಕವರ್ ಮಾಡಿದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಲೀಫ್ ಡಿಸೈನ್ ಮತ್ತೆ ಲ್ಯಾಮಿನೇಟ್ ಡಿಸೈನ್ ಎರಡು ಒಂದೇ ಸರ್. ಮ್ಯಾಚ್ ಆಗ್ತಾ ಇದೆ ನೋಡಿ, ರಾಯಲ್ ಪೇಂಟ್ ಮಾಡಿಸಿರೋದು. ಗ್ರೀನ್ ಮತ್ತೆ ಯೆಲ್ಲೋನ ಮ್ಯಾಚ್ ಮಾಡಿರೋದು ಸರ್. ಹೌದು, ಅದಕ್ಕೆ ಎಲ್ಲದಕ್ಕೂ ಕೂಡ ಹೈಲೈಟೆಡ್
ಲೈಟ್ಸ್ ಹಾಕ್ಬಿಟ್ಟಿದ್ದೀರಾ, ಒಳ್ಳೆ ಕ್ಲೌಡಿ ಒಂಥರ ಫೀಲಿಂಗ್ ಬರ್ತಾ ಇದೆ. ಹೌದು ಸರ್, ಹೌದು. ಮಕ್ಕಳಿಗೆ ಒಳ್ಳೆ ಖುಷಿ ಆಗ್ಬಿಡುತ್ತೆ ಈ ತರ. ಸೊ ಫಾಲ್ ಸೀಲಿಂಗು ಅಷ್ಟೇ, ಲೈಕ್ ಯೂಶಲಿ ಬಾರ್ಡರ್ ಮಾಡಿದ್ರೆ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು, ಚೇಂಜ್ ಡಿಫ್ರೆಂಟ್ ಮಾಡಿರೋದು. ಅಂಡ್ ಮತ್ತೆ ಕಲರ್ಸ್ ಅಷ್ಟೇ ಸರ್, ಇಲ್ಲಿ ಯೆಲ್ಲೋ ಮತ್ತೆ ಪಿಸ್ತಾ ಗ್ರೀನ್ ಆಯ್ತು, ಗ್ರೀನ್ ಅಲ್ಲಿ ಮಾಡಿದೀವಿ. ಚೆನ್ನಾಗಿ ಮಾಡಿದೆ. ಮತ್ತೆ ಬ್ಲಾಕ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಬಟ್ ಹ್ಯೂಜ್ ಆಗಿದೆ ವಾರ್ಡ್ರೋಬ್ಸ್ ಅಲ್ವಾ? ಓಕೆ, ಫಸ್ಟ್ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಬಿಡೋಣ. ಓಕೆ, ಲಾಫ್ಟ್. ಸೊ ಲಾಫ್ಟ್ ನಾರ್ಮಲ್ ಇದೆ, ಹ್ಯಾಂಡಲ್ಲೆಸ್, ಪುಷ್ ಮ್ಯಾಗ್ನೆಟ್ ಸಿಸ್ಟಮ್. ಸೊ ಒನ್ ಕಲರ್. ಓಕೆ ಓಕೆ, ಇದು ಆಪೋಸಿಟ್ ಕಲರ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀವಿ. ಗೊತ್ತಾಯ್ತು. ಸೊ ಇಲ್ಲಿಗೆ ಸರ್, ಇದು ಆಕ್ಚುಲಿ ವಾರ್ಡ್ರೋಬ್ ಚಿಕ್ಕದು, ಹಾ ಹಾ, ಯೂಶಲಿ ಕೆಳಗಡೆ ತನಕ ಇರುತ್ತಲ್ಲ ಸರ್. ಹೌದೌದು. ಸೊ ಕೆಳಗಡೆ ಡ್ರಾ ಕೊಟ್ಬಿಟ್ಟಿದ್ದೀವಿ, ಕಿಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಸಾಮಾನು ಇಟ್ಕೊಳಕ್ಕೆ ಎಲ್ಲದರೊಳಗಡೆ ತುಂಬಿಸಿಟ್ಕೋಬಹುದು ಇವರು. ಬ್ಯಾಗ್ ಇಟ್ಕೋಬಹುದು, ಸ್ಕೂಲ್ ಬ್ಯಾಗ್ ಮತ್ತೆ ಆಟ ಸಾಮಾನು, ಬುಕ್ಸ್ ಎಲ್ಲ ಇಡಬಹುದು ಸರ್ ಅವರು. ಹೌದು, ಒಳ್ಳೆ ಇದು ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟು ತುಂಬಾ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ. ಹೌದು. ಮಕ್ಕಳದ್ದು ಬಟ್ಟೆ ಕಮ್ಮಿ, ಬಟ್ ಸ್ಟೋರೇಜ್ ಬೇರೆ ಎಲ್ಲ ಬೇಕಲ್ಲ, ಬೇರೆ ಎಲ್ಲ ಬೇಕಾಗುತ್ತೆ. ಕರೆಕ್ಟ್ ಸರ್, ಇದು ಚೆನ್ನಾಗಿ ಮಾಡಿದ್ದಾರೆ. ಇದು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಅಲ್ಲ, ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಹ್ಯಾಂಡಲ್ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ, ಬ್ಲಾಕ್ ಹ್ಯಾಂಡಲ್ಸ್ ಸರ್. ಹೌದು. ಸೊ ಮತ್ತೆ ಇದು ಸೆಂಟರ್ದು ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಸ್ಟೋರೇಜ್ ಚಿಕ್ಕದಾಗಿ ಒಂದು ಕೊಟ್ಟಿದ್ದೀವಿ, ಒಳಗಡೆ ಸ್ಟೋರೇಜ್ ಮತ್ತೆ ಎರಡು ಡ್ರಾ ಸರ್. ಇಲ್ಲಿ ಹೌದು, ಡ್ರೆಸ್ಸಿಂಗ್ ಬಾಟಮ್ ಸ್ಟೋರೇಜ್ ಕೊಟ್ಟಿದ್ದು ಒಳ್ಳೆ ಕೆಲಸ ಸರ್, ಜಾಸ್ತಿ ಇದೆ. ಸೊ ಇದು ಲಾಕ್ ಆಗಿದೆ ಸರ್, ಅವ್ರು ಐಟಮ್ಸ್ ಇಟ್ಟಿದ್ದಾರೆ. ಓಕೆ ಓಕೆ. ಸೊ ಇಬ್ಬರು ಕಿಡ್ಸ್ ಇದ್ರೆ ಒಳ್ಳೆ ಎರಡು ಸ್ಟಡಿ ಟೇಬಲ್ ಇದೆ ಸರ್. ನೀವು ಇಬ್ಬರು ಕಿಡ್ಸ್ ಅಂದ್ರಲ್ಲ, ಇಲ್ಲಿಗೊಬ್ರು ಈ ಕಡೆ ಇಲ್ಲಿಗೊಬ್ರು ಅಲ್ವಾ? ಸೊ ಅವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಒಳ್ಳೆ ಐಡಿಯಾ ಇದೆ ಆಕ್ಚುಲಿ. ಸಣ್ಣದ ಅಪ್ಲಿಫ್ಟರ್ ಸರ್, ಒಂದು ಓಪನ್ ಅಂಡ್ ಇಲ್ಲಿ ಮತ್ತೆ ಈ ನಾಬ್ಸ್ ಫಸ್ಟ್ ಟೈಮ್ ಯೂಸ್ ಮಾಡಿರೋದು ನಾವು. ಬ್ರೈಟ್ ವೈಟ್ ಲೈಟ್ ಹಾಕಿದೀವಿ, ಬಿಕಾಸ್ ಇದು ಸ್ಟಡಿ ಏರಿಯಾ. ಹೌದು, ಬ್ರೈಟ್ ಆಗಿ ಹೊಡಿಯೋದು ಬೇಡ ಅಂತ. ವಾರ್ಮ್ ವೈಟ್ ಯೂಶಲಿ ಕಣ್ಣಿಗೆ ಚುಚ್ಚುತ್ತೆ. ಕರೆಕ್ಟ್. ಸೊ ಅದರಿಂದ ಸರ್. ಓಕೆ. ಸೊ ಈ ಕಡೆಗೆ ಎರಡು ಡ್ರಾ ಕೊಟ್ಟಿದ್ದೀವಿ. ನಾಬು ಚೆನ್ನಾಗಿದೆ ಸರ್, ನಾಬು ಡಿಫ್ರೆಂಟ್ ಆಗಿದೆ ಸರ್, ಟ್ರಾನ್ಸ್ಪರೆಂಟ್ ಅಲ್ವಾ ಇದು? ಹೌದು. ಓಕೆ. ಅಂಡ್ ಈ ಕಡೆ ಬಂದ್ರೆ ಎರಡು ಸ್ಟೋರೇಜ್ ಸರ್, ಲಾಸ್ಟ್ ಸ್ಟೋರೇಜ್. ಮತ್ತೆ ಇದೊಂದು ಓಪನ್ ಏರಿಯಾ. ಓಕೆ. ಇದೊಂದು ಅಪ್ಲಿಫ್ಟರ್. ಓಕೆ. ಇದು ಸೆನ್ಸಾರ್ ಇರಬೇಕು, ಲೈಟ್ ಸೆನ್ಸರ್ ಲೈಟ್ಸ್. ಓಕೆ ಓಕೆ. ಇಲ್ಲಿ ಇದು ಈ ಕಡೆ ಮತ್ತೆ ಸೇಮ್ ರೆಪ್ಲಿಕಾ. ಆ ಕಡೆ ಏನು ಮಾಡಿದ್ವಿ, ಈ ಕಡೆ ಎಲ್ಲ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಕಲರ್ಫುಲ್ ಆಗಿದೆ ಸರ್. ಹೌದು, ಸೂಪರ್ ಸರ್. ಇದು ಸರ್ ನಾನು ಫೈನಲ್ ಆಗಿ ಕೇಳುವಂಥದ್ದು, ಈ ಮನೆಯ ಬಜೆಟ್ ಎಷ್ಟಾಯ್ತು ಸರ್? ಇದು ಆಕ್ಚುಲಿ ಕಸ್ಟಮೈಸ್ ಮಾಡಿರೋದು. ಸೊ ಪ್ಯಾಕೇಜ್ ವೈಸ್ ಅಲ್ಲಿ ಏನು ಕೊಟ್ಟಿಲ್ಲ ಸರ್ ಇಲ್ಲಿ. ಸೊ ಎಕ್ಸ್ಕ್ಲೂಡಿಂಗ್ ಸಿವಿಲ್ ವರ್ಕ್ ಲೈಕ್ ಎಲೆಕ್ಟ್ರಿಕಲ್ ವರ್ಕ್, ಪಾಯಿಂಟ್ಸ್ ಮೂವಿಂಗ್ ಅದೆಲ್ಲ ಬಿಟ್ಟು ಟೈಲ್ಸ್ ಎಲ್ಲ ಹಾಕಿರೋದು, ಅದು ಬಿಟ್ಟು ಅರೌಂಡ್ 13 lakhs ಪ್ಲಸ್ GST ಬಂದಿದೆ ಸರ್. 13 ಲಕ್ಷ ಪ್ಲಸ್ GST. ಎಲ್ಲ ಕಡೆ GST ಇರುತ್ತೆ. GST ಇರುತ್ತೆ ಸರ್, ತೆಗಿಯಕ್ಕಾಗಲ್ಲ ಸರ್. ಬಿಕಾಸ್ ಯಾಕಂದ್ರೆ ಅವ್ರಿಗೆ ವಾರಂಟಿ ಬರಲ್ಲ ಸರ್ ಮೇನ್. ಬಿಕಾಸ್ ಈಗ ನಾವು ಎಕ್ಸಾಂಪಲ್ ಒಂದು ಸ್ಲೈಡಿಂಗ್ ಟ್ರ್ಯಾಕೆ ತಗೊಳ್ಳಿ, GST ಇಲ್ಲಾಂದ್ರೆ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಮತ್ತೆ ನಾವು ವಾರಂಟಿನೂ ಕೊಡೋಕ್ಕಾಗಲ್ಲ. ಆಮೇಲೆ ಕಿಚನ್ಗೆ 35 years ವಾರಂಟಿ ಕೊಡ್ತೀವಿ ಸರ್. ಈಗ ಈ ಕ್ಲೈಂಟ್ಗೂ ಕೊಟ್ಟಿದ್ದೀವಿ. ಇದಕ್ಕೆ 35 ವರ್ಷ ವಾರಂಟಿ. ಯಾಕೆ ಅದು 35 ವರ್ಷ ವಾರಂಟಿ? ಸೊ ನಾವೀಗ ಆಲ್ಮೋಸ್ಟ್ ಲಾಸ್ಟ್ 4-5 months ಇಂದ ಸರ್ ಎಲ್ಲ ಕ್ಲೈಂಟ್ಗೂ ಬೈ ಡಿಫಾಲ್ಟ್ 35 years ವಾರಂಟಿ ಇರೋ ಪ್ಲೈ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಪ್ಲೈವುಡ್ ಅಲ್ಲೇ 35 years ವಾರಂಟಿ ಇರೋದು ಮಾತ್ರ ಕಿಚನ್ ಮಾತ್ರ ಸರ್. ಕಿಚನ್ ಬೇಸ್ ಬಾಕ್ಸ್ ಮಾತ್ರ, ಮತ್ತೆ ವಾಟರಿ ಏರಿಯಾಸ್ ಅಲ್ಲಿ. ಇಲ್ಲ ಯಾರಾದ್ರೂ ಸ್ವಲ್ಪ ದುಡ್ಡಿದೆ ನಮ್ಗೆ ಇಡೀ ಮನೆನೇ 35 ಮಾಡ್ಕೊಡ್ಬೋದು ಸರ್, ಬಟ್ ಬಜೆಟ್ ತುಂಬಾ ಜಾಸ್ತಿ ಆಗುತ್ತೆ. ಬಿಕಾಸ್ ಇವಾಗ ಅದನ್ನ ನಾವು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತಾ ಇದೀವಿ. ಬಿಕಾಸ್ ಆ ಪ್ಲೈ ರೇಟ್ 1:3 ಇರುತ್ತೆ. 35 years ವಾರಂಟಿ ಬೇಕಾಗೂ ಇಲ್ಲ ಸರ್. ಬಿಕಾಸ್ ಈಗ ನಾರ್ಮಲ್ ಮಾಯಿಶ್ಚರ್ ರೆಸಿಸ್ಟೆಂಟ್ ಇದ್ರೆ ಸಾಕು, ಬಟ್ ಬಾಯ್ಲಿಂಗ್ ವಾಟರ್ ಪ್ರೂಫೇ ಬೇಕು ಅಂತ ಇದ್ರೆ. ಬಟ್ ಅದ್ರಲ್ಲಿ ಮತ್ತೆ ವೆರೈಟೀಸ್ ಇದೆ. ಲೈಕ್ ಈಗ 35 years ಹಾಕೋ ಬದಲು 25 years ವಾರಂಟಿ ಇದೆ, ಮತ್ತೆ 15 years ವಾರಂಟಿ ಬರುತ್ತೆ. ಅದನ್ನ ಎಲ್ಲ ಕಡೆ ಹಾಕೊಂಡ್ರೆ ಸಾಕು ಸರ್. ಹಂಗೇನೂ ಇದೆ. ಬಟ್ ನೀರೇ ಬೀಳಲ್ಲ ಅಂದ್ರೆ ಯೂಸ್ ಇಲ್ಲ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದು ಮೇನ್ ಕ್ವಶನ್ ಕೇಳಬೇಕಾಗಿರೋದು, ಈ ಮನೆಯ ಡಿಸೈನ್ಸ್ ಅಂಡ್ ಪ್ಯಾಟರ್ನ್ಸ್. ಸೂಪರ್ ಡಿಸೈನ್, ಸೂಪರ್ ಪ್ಯಾಟರ್ನ್ಸ್ ಅಂಡ್ ಮಲ್ಟಿಪಲ್ ಡಿಸೈನ್, ಮಲ್ಟಿಪಲ್ ಪ್ಯಾಟರ್ನ್ಸ್. ಇದನ್ನ ನಿಮ್ಮ ಡಿಸೈನರ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಅವರೇ ಎಲ್ಲ ಮಾಡಿದ್ರು? ನಾನು ಹೇಳ್ದಂಗೆ ಲೈಕ್ ಕ್ಲೈಂಟ್ ಕಡೆಯಿಂದನೂ ಇನ್ಪುಟ್ ಬಂದಿದೆ. ನಾವು ಮತ್ತೆ 3 months, ಆಲ್ಮೋಸ್ಟ್ 3.5 months ಸರ್ ಡಿಸೈನ್ಗೆ 3 months. ಓಕೆ ಓಕೆ. ಸೊ ನಾವು ಆಲ್ಮೋಸ್ಟ್ ಲಾಸ್ಟ್ ಜೂನ್ ಇಂದ ಸ್ಟಾರ್ಟ್ ಮಾಡಿರೋದು. ಸೊ ಫಸ್ಟ್ ಕಾಪಿ ಕೊಟ್ಬಿಟ್ವಿ, ಬಟ್ ಆಮೇಲೆ ಅವರು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಮತ್ತೆ ಅವ್ರ ಕಡೆಯಿಂದ ಫಸ್ಟ್ ಯೂಶಲಿ ಏನ್ ಮಾಡ್ತೀವಿ, ಫಸ್ಟ್ ಕಾಪಿ ನಾವು ಕೊಡ್ತೀವಿ ಸರ್. ಸೊ ಆಮೇಲೆ ರೆಫರೆನ್ಸಸ್ ತಗೋತೀವಿ, ಕಲರ್ಸ್. ಆಮೇಲೆ ಇವಾಗ ಮೇಡಮ್ ಆಗಲಿ ಸರ್ ಬಂದ್ರು, ಮೇಡಮೇ ತುಂಬಾ ಇಲ್ಲ ಆಕ್ಚುಲಿ. ಸೊ ಅದಕ್ಕೆ ಸೊ ಮೇಡಮ್ ತುಂಬಾ ಇನ್ ಡೆಪ್ತ್ ಆಗಿ ನಾನು ಹಿಂಗೆ ಬೇಕು, ಲೈಕ್ ಹಿಂಗೆ ಬರಬೇಕು ಅಂತ. ಇವಾಗ ನೀವು ಮೇಡಮ್ ಕರೆಸ್ಬೇಕು. ಮೇಡಮ್ ಅದೇ ನಾನು ಕೇಳಿ ಬರೋಕ್ಕಾಗಿಲ್ಲ ಅಂದ್ರು ಅದಕ್ಕೆ. ಸೊ ಅದರಿಂದ ಅವರು ಲೈಕ್ ಇವಾಗ ಈ ಎಕ್ಸಾಂಪಲ್ ಈ ವಾಲ್ ಅಂದ್ರೆ ಸರ್, ಸೊ ಅವ್ರು ಹಿಂಗೆ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಮೆಂಟಲಿ. ಸೊ ನಾವು ಆಮೇಲೆ ಅದಕ್ಕೆ ಸಜೆಷನ್ ಕೊಟ್ಟು ನಾವು ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿದ್ವಿ. ಮತ್ತೆ TV ಯೂನಿಟ್ ಆಗಲಿ, ಮತ್ತೆ ಅವ್ರಿಗೆ ಎಲ್ಲ ಕಡೆ ಲೈಟ್ಸ್ ಬೇಕಿತ್ತು, ಮತ್ತೆ
ವ್ಯೂ ತುಂಬಾ ಚೆನ್ನಾಗಿ ಬರ್ಬೇಕು. ಇವಾಗ ನೀವು ನೋಡಿದ್ರೆ ಫುಲ್ ಸರ್ ಎಷ್ಟು ವಿಶಾಲವಾಗಿದೆ ಮನೆ, ಚೆನ್ನಾಗಿ ಲೈಕ್ ಅಲ್ಲಲ್ಲಿ ಡಿವೈಡರ್, ಎಲ್ಲೆಲ್ಲಿ ಏನೇನು ಪ್ಲೇಸ್ ಆಗಬೇಕು ಅಲ್ಲಲ್ಲೇ ಪ್ಲೇಸ್ ಆಗಿದೆ, ಮತ್ತೆ ಸ್ಪೇಷಿಯಸ್ ಆಗೂ ಇದೆ. ಕರೆಕ್ಟ್ ಆಗಿದೆ. ಸೊ ಹಾಲ್ ದೊಡ್ಡದಿದೆ ನಾರ್ಮಲ್ ಅಂತ, ಮತ್ತೆ ಕಿಚನ್ ಅಷ್ಟೇ ತುಂಬಾ ಐಫೈ ಮನೆ. ನೋಡಿದೆ ಸೊ ಮ್ಯಾಜಿಕ್ ಕಾರ್ನರ್ ಆಗಲಿ, ಸೊ ಯೂಶಲ್ ಫಸ್ಟ್ ಆಕ್ಚುಲಿ ಸ್ವಿಂಗ್ ಕಾರ್ನರ್ ಇದ್ದಿದ್ದಲ್ಲಿ, ಸೊ ಆ ಸ್ಪೇಸಿಗೆ. ಸೊ ಆಮೇಲೆ ನಾನು ಮ್ಯಾಜಿಕ್ ಕಾರ್ನರ್ ಸಜೆಸ್ಟ್ ಮಾಡಿ, ಮತ್ತೆ ಅಪ್ ಲಿಫ್ಟರ್, ಬಾಟಲ್ ಪುಲ್ ಔಟ್, ಮತ್ತೆ ಡಸ್ಟ್ಬಿನ್ ಹೋಲ್ಡರ್. ಸೊ ಅವ್ರು ಆಲ್ರೆಡಿ ಪ್ರಿಫಿಕ್ಸ್ ಆಗ್ಬಿಟ್ಟಿದೆ, ಅವ್ರು ಕೊಟ್ಟರು. ಮತ್ತೆ ನಾನು ನಮ್ಮ ಡಿಸೈನರ್ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಅವ್ರು ತುಂಬಾ ಪೇಷನ್ಸ್. ಶ್ರೇಯಾ ಅಂತ ಸರ್, ಶ್ರೇಯಾ ಅವರಿಗೆ ಒಂದು ಥ್ಯಾಂಕ್ಸ್ ಇವ್ರ ಕಡೆ. ಬಿಕಾಸ್ ಇಲ್ಲಿ ಸರ್ ಒಂದು ಕ್ಲೈಂಟ್ ಇದಾರೆ ಪಾಪ ತಲೆಯಲ್ಲಿ ಇಟ್ಕೊಂಡು ಮಾಡ್ಬೋದು, ಬಟ್ ಇಲ್ಲಿ ಮಲ್ಟಿಪಲ್ ಚೇಂಜಸ್ ನೀವೇ ನೋಡಿದಂಗೆ ಮಲ್ಟಿಪಲ್ ವರ್ಕ್ಸ್. ಸೊ ಅವರು ನೆನ್ಪಿಟ್ಕೊಂಡು ಮತ್ತೆ ಮಾಡಿ, ಮೇಡಮ್ಗೂ ದೊಡ್ಡ ಥ್ಯಾಂಕ್ಸ್ ಆಕ್ಚುಲಿ. ಅವರು ತುಂಬಾ ನಮಗೆ ಸಪೋರ್ಟ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಡೇ ಲೈಕ್ ನಮ್ಗೆ ಈ ಥರ ಮೆಸೇಜ್ ಮಾಡೋರು, ನನಗಾಗಲಿ ಇದಕ್ಕಾಗಲಿ. ಸೊ ಅವ್ರಿಗೆ ಮೇಯ್ನ್. ಸೊ ಎಂಡ್ ಆಫ್ ದ ಡೇ ನಾವೇನಿದ್ದೀವಿ, ಸೊ ನಮ್ಮ ಡಿಸೈನ್ ಮಾಡಿದ್ರೆ ಮತ್ತೆ ಕ್ಲೈಂಟ್, ಕ್ಲೈಂಟ್ಸ್ ಇಂದಾನೆ ನಾವು. ಓಕೆ. ಸೊ ನೋಡಿ, ನಿಮಗೂ ಕೂಡ ಈ ಥರ ಒಂದು ಪೇಷನ್ಸ್ ಇರುವಂತಹ, ಟೈಮ್ ತೊಗೊಂಡು ಸೂಪರ್ ಆಗಿ ಮಾಡುವಂತಹ ಶ್ರೇಯಾ ಮೇಡಮ್ ಅಂತ ಒಂದು ಡಿಸೈನರ್ ಬೇಕು, ಇವ್ರ ರೀತಿ ಒಂದು ಸಪ್ಲೈ ಮಾಡೋರು ಬೇಕು ಅಂತಂದ್ರೆ ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮ್ದೆಲ್ಲ ಕಂಪ್ಲೀಟ್ ಫ್ಯಾಕ್ಟ್ರಿ ಫಿನಿಶ್ ಎಲ್ಲ ಸರ್. ಹೌದು, ಈ ಮನೇಲಂತೂ ಕಂಪ್ಲೀಟ್ ಫ್ಯಾಕ್ಟ್ರಿ ಫಿನಿಶ್. ಈ ದೇವ್ರ ಮನೆಯನ್ನೆಲ್ಲ ಹೌದು ಸರ್, ದೇವ್ರ ಮನೇನು ಫ್ಯಾಕ್ಟ್ರಿ ಫಿನಿಶ್, ಅದು ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿ ಫಿನಿಶ್ ಸರ್. ತರೋದು ಇಡೋದು ಅಂದ್ರೆ ಲೈಕ್ ಪೀಸಸ್ ಬರುತ್ತೆ. ಸೊ ಒನ್ಸ್ ಮೆಟೀರಿಯಲ್ ಶಿಫ್ಟ್ ಆಗಿದ ತಕ್ಷಣ ಆಲ್ಮೋಸ್ಟ್ ನಾವು ಒಂದು 4 weeks ಅಲ್ಲಿ ಕಂಪ್ಲೀಟ್ ಆಗಿ ರ್ಯಾಪ್ ಅಪ್ ಮಾಡ್ಬೋದು. ಬಟ್ ಫಿನಿಶಿಂಗ್ ಟೈಮ್ ಹಿಡಿಯುತ್ತೆ ಸರ್. ಈಗ ಎಕ್ಸಾಂಪಲ್ ಈ ಮನೆ ಡಿಸೆಂಬರ್ 10th ಏನೋ ತಗೊಂಡ್ವಿ, 8th 10th, ಫೆಬ್ರವರಿ ಫಸ್ಟ್ ವೀಕಲ್ಲಿ ಮುಗಿಸ್ಕೊಟ್ಬಿಟ್ಟು. ಬಟ್ ಫಿನಿಶಿಂಗ್ ಸ್ವಲ್ಪ ಟೈಮ್, ಬಿಕಾಸ್ ಫಾಲ್ ಸೀಲಿಂಗ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಅದೊಂದು ಡಿಲೇ ಆಯ್ತು ನಮ್ಮ ಕಡೆಯಿಂದ. ಅದು ಬಿಟ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ವರ್ಕು ಬೇಗನೆ ಮುಗಿದಿದೆ. ಓಕೆ. ಅವ್ರ ಪೂಜೆಗೆ ಮುಂಚೆನೆ ವಾಲ್ ಪೇಪರ್ ಸಹ ಹಾಕೊಟ್ಟಿದೀವಿ. ಮೋಲ್ಡಿಂಗ್ಸ್ ಫಸ್ಟ್ ಪ್ಲಾನ್ ಅಲ್ಲಿ ಇಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದ್ದು. ಸೊ ಮೋಲ್ಡಿಂಗ್ಸ್ ಆಗ್ಲಿ, ಮತ್ತೆ ಸೀಗೋಲದಲ್ಲಿ ಲೈಟ್ ಇತ್ತಲ್ಲ ಸರ್, ಅದೆಲ್ಲ ಸರ್ಪ್ರೈಸ್ ಕೊಟ್ಟಿತ್ತು ಕ್ಲೈಂಟ್. ಸೊ ಡಿಫ್ರೆಂಟ್ ಏನೋ ಟ್ರೈ ಮಾಡ್ತಾನೆ ಇರ್ತೀರಾ, ಹೊಸ ಟ್ರೆಂಡ್ ಬರುತ್ತಲ್ಲ ಅಲ್ವಾ. ಸೊ ಇನ್ಸ್ಟಾಗ್ರಾಮ್ ಮೇಲೆ ಹೆಂಗ್ ಹೊಸ ಟ್ರೆಂಡ್ ಬರುತ್ತೆ, ಅದೇ ರೀತಿಲಿ ಸ್ಪೇಷಿಯಸ್ ಸ್ಟುಡಿಯೋಲ್ಲೂ ಕೂಡ ತಮಗೆ ಹೊಸ ಟ್ರೆಂಡಿಂಗ್ ಇಂಟೀರಿಯರ್ನ ನೀವು ನೋಡ್ಬೋದು. ಸರ್, ತಮ್ಮ ಸರ್ವಿಸ್ ಬೆಂಗಳೂರು ಮಾತ್ರನಾ, ಹೊರಗಡೆ ಬರ್ತೀರಾ ಹಿಂಗೆ ಪ್ಲಾನ್? ಬೆಂಗಳೂರು ಮಾತ್ರ. ಮೈಸೂರು, ತುಮಕೂರಲ್ಲಿ ಪ್ಲಾನ್ ಮಾಡ್ತೀವಿ ಸರ್. ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಕೇಳ್ತಾ ಇದ್ದಾರೆ ಸರ್, ಆದಷ್ಟು ತುಂಬಾ ಜನ ಕಾಲ್ ಮಾಡ್ತಾರೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಸರ್. ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೀವಿ. ಅಂಡ್ ಪ್ರೈಸಿಂಗು ಸ್ವಲ್ಪ ಹೇಳ್ಬಿಡಿ ಸರ್, ಯಾವ ರೀತಿ ಪ್ರೈಸಿಂಗ್ ಸರ್? ಈಗ ಆಸ್ ಆಫ್ ನಾವು ನಮ್ದು ಏನು ಪ್ಯಾಕೇಜಸ್ ಇದೆಯಲ್ಲ, ಸೊ ನಮ್ದು 2.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಪ್ಯಾಕೇಜಸ್ ಇಂಡಿವಿಜುವಲ್ ಆಗಿ ಇಷ್ಟ ಅಂತ ಇಲ್ಲ ಸರ್, ಇಲ್ಲ. ಸೊ ಪ್ಯಾಕೇಜಸ್ ಎಲ್ಲ 2 BHK ಇದೆ. 2.99 lakhs, ಮತ್ತೆ 3.99 lakhs, ಮತ್ತೆ 5.9 lakhs ಬಂದು ಪ್ಲಾಟಿನಮ್ ಪ್ಯಾಕೇಜ್. ಸೊ ಪ್ಲಾಟಿನಮ್ ಪ್ಯಾಕೇಜ್ ಈಗ ಆಲ್ಮೋಸ್ಟ್ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಸರ್. ಇವಾಗ ಪ್ಲಾಟಿನಮ್ ಪ್ಯಾಕೇಜ್ ಈಗ ಲಾಸ್ಟ್ 2 months ಅಲ್ಲಿ ಏನು ಕ್ಲೈಂಟ್ ಬಂದದ್ದು 90% ಪ್ಲಾಟಿನಮ್, ಎಲ್ಲ ಪ್ಲಾಟಿನಮ್ ಬಿಕಾಸ್ ಅದನ್ನ ಅಷ್ಟು ನಾವು ವಿಡಿಯೋಸ್ ಅಲ್ಲಿ ಅರ್ಥ ಮಾಡಿಸಿದೀವಿ. ಬಿಕಾಸ್ ಪ್ರೀಮಿಯಂಗೂ ಪ್ಲಾಟಿನಮ್ಗೂ ಅಂತ ಡಿಫರೆನ್ಸ್ ಇದೆ. ಓಕೆ. ಹೋದ್ರೆ ಬೇಸಿಕ್ ಹೋಗಿ, ಇಲ್ಲ ಪ್ರೀಮಿಯಂ. ಹೌದು, ಪ್ರೀಮಿಯಂ ಹೋಗಿ ಸರ್, ಬಿಕಾಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವ್ ಹೇಳೋದು. ಈಗ ಅಕ್ರಾಲಿಕ್ ಕಿಚನ್ ನಾವು ಆಲ್ಮೋಸ್ಟ್ ಈಚ್ ಅಂಡ್ ಎವ್ರಿ ಕ್ಲೈಂಟ್ಗೆ ಅಕ್ರಾಲಿಕ್ ಕೊಡ್ತಾ ಇದೀವಿ ಸರ್, ಬಿಕಾಸ್ ಅವರು ಒನ್ಸ್ ಮಾಡೋದು. ಕರೆಕ್ಟ್. ಸೊ ಅದರಿಂದ ಬೆಸ್ಟ್ ಕೊಡೋಣ. ಅಕ್ರಾಲಿಕ್ ಅಂತಂದ್ರೆ ಸ್ವಲ್ಪ ದಪ್ಪ ಇರುತ್ತೆ, 1.5 mm ಬರುತ್ತೆ, ಆಂಟಿ ಸ್ಕ್ರಾಚಸ್ ಬರುತ್ತೆ, ಮತ್ತೆ ಕಲೆಕ್ಷನ್ಸ್ ಪ್ರೀಮಿಯಂ ಕಲೆಕ್ಷನ್ಸ್ ಇರುತ್ತೆ. ಸೊ ಚೆಕ್ ಮಾಡಿ ನೀವು ಬಂದಾಗ ಒಂದ್ಸತಿ ಅಕ್ರಾಲಿಕ್ ಅಂದ್ರೆ ಏನು ಅಂತ ಕೇಳಿ. ನಾನು ನಿಮ್ಗೆ ಹೇಳಿರ್ತೀನಿ ವಿಡಿಯೋಸ್ ಅಲ್ಲೆಲ್ಲ. ಅಂಡ್ ಸರ್ ಹತ್ರ ಬಂದಾಗ ಅಕ್ರಾಲಿಕ್ ಕಲೆಕ್ಷನ್ಸ್ ಅನ್ನ ನೋಡೋದನ್ನ ಮರಿಬೇಡಿ ವೀಕ್ಷಕರೇ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ನೋಡೋದಕ್ಕೆ ಪ್ರೀಮಿಯಂ ಆಗಿರುತ್ತೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಕಿಚನ್ ಅಲ್ಲಿ ಯಾವಾಗಲೂ ಸ್ಕ್ರಾಚಸ್ ಜಾಸ್ತಿ ಆಗೋದಲ್ಲ, ಬಿಕಾಸ್ ಡೈಲಿ ಯೂಸ್ ವೇರ್ ಅಂಡ್ ಟೇರ್ ಆಗೋದ್ರಿಂದ ಅಲ್ಲಿ ಅದು ವರ್ತ್ ಇದೆ ಸರ್. ಬಿಕಾಸ್ ಬೇರೆ ಕಡೆ ನಾವು ಸಜೆಸ್ಟ್ ಮಾಡಲ್ಲ, ಅದು ಅಷ್ಟೊಂದು ಯೂಸ್ ಆಗುತ್ತೆ. ಅಕ್ರಾಲಿಕ್ ವಾರಂಟಿ ನಿಮ್ ಕಡೆಯಿಂದ ಏನಾದ್ರು ಸರ್? ನಮ್ದು 1 year AMC ಇರುತ್ತೆ ಕಂಪ್ಲೀಟ್ ವರ್ಕ್ಗೆ. ಅದು ಬಿಟ್ಟು ಪ್ಲೈವುಡ್ ನಾನು ಹೇಳ್ದಂಗೆ 35 ವರ್ಷ. ಫಿಟ್ಟಿಂಗ್ಸ್ಗೆಲ್ಲ ರೆಸ್ಪೆಕ್ಟಿವ್ ಕಂಪ್ನಿ ಸರ್. ಈಗ ರೆಗ್ಯುಲರ್ ತಗೊಂಡ್ರೆ 5 years ಬರುತ್ತೆ, ಆಫ್ಟರ್ 3 years ಹೆಟೀಚ್, ಅದೇನು ರೆಸ್ಪೆಕ್ಟಿವ್ ಕಂಪ್ನಿ ಇದೆ ಅದು. ಬಟ್ ಏನೇ ಪ್ರಾಬ್ಲಮ್ ಅದು ಅವ್ರು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಟಿಕೆಟ್ ರೈಸ್ ಮಾಡ್ತೀವಿ. ಸೊ ಐಟಮ್ ರೀಪ್ಲೇಸ್ ಆಗುತ್ತೆ. ಬಟ್ ಇದುವರೆಗೂ ಯಾವುದೂ ಆಗಿಲ್ಲ. ಅಂಡ್ ಇವ್ರು ಯಾರು ಸರ್? ಇವ್ರು ಪ್ರಕಾಶ್. ತುಂಬಾ ದಿನದಿಂದ ಬರ್ತಾ ಇದ್ದಾರೆ. ಇವ್ರು ಯಾರಂತ ನಮ್ಗೆ ಪರಿಚಯ ಇಲ್ಲ, ಸ್ವಲ್ಪ ಪರಿಚಯ ಮಾಡ್ಕೊಡಿ. ಪ್ರಕಾಶ್ ಅಂತ ಸರ್, ತುಂಬಾ ಜನ ಗೊತ್ತು. ಆಕ್ಚುಲಿ ಲಾಸ್ಟ್ 2-3 ವಿಡಿಯೋಸ್ ಅವ್ರು ಮಿಸ್ ಆಗಿದ್ದಾರೆ. ನೋಡಿ, ಇವ್ರು ಆಕ್ಚುಲಿ ಕಂಟಿನ್ಯೂ ಬರಬೇಕು. ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹೇಳಿ, ಇವರು ಮಾತಾಡ್ಬೇಕು. ಬರ್ತಾರೆ, ಸುಮ್ಮನೆ ಹಂಗೆ ನಮ್ಮ ಹತ್ರ ಇರ್ತಾರೆ, ಹೋಗ್ತಾರೆ. ಸರ್, ನಿಮ್ಮ ಕಡೆ ನೀವು ಯಾವಾಗ ಮಾತಾಡೋದು? ಆದಷ್ಟು ಬೇಗ ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ಇಂಟೀರಿಯರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ನೀವು ಹೇಳಿ ಸರ್, ನೀವು ಯಾವ್ಯಾವ ಸೆಕ್ಷನ್ ಅನ್ನ ಹೋಲ್ಡ್ ಮಾಡ್ತೀರಾ, ಇದು ಮಾಡ್ತೀರಾ? ಆಪರೇಷನ್ ಅಲ್ಲಿ ಯಾವ್ದಿರುತ್ತೆ ನಿಮ್ದು?
ಮೆಜಾರಿಟಿ ಎಲ್ಲ ಮಾಡಿರ್ತೀನಿ. ಏನ್ ಮಾಡ್ತೀರಾ? ಡಿಸೈನ್ ಅಲ್ಲಿ ಮೇನ್ ಆಪರೇಷನ್ಸ್ ಅಲ್ಲಿ ಆಪರೇಷನ್ಸ್ ಅಲ್ಲಿ ಸರ್ ಆಪರೇಷನ್ ನೀವೇ 90% ಆಪರೇಷನ್ಸ್ ಅಲ್ಲಿ ಇರ್ತೀವಿ ಇಬ್ರು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇರ್ತೀವಿ, ಆಪರೇಷನ್ ಇರ್ತೀವಿ. ಸೊ ನಮ್ಮ ಕಸ್ಟಮರ್ ಎಷ್ಟಿನ ಪ್ರಕಾರ ನಿಮ್ ಮೀಟ್ ಆದ್ರೂ ನಿಮ್ಮನ್ನ ನೋಡಿರ್ತಾರಲ್ಲ ಅಲ್ವಾ? ಅದಕ್ಕೆ ಸೊ ಆಫೀಸಲ್ಲಿ ಏನಿರುತ್ತೆ ಸರ್, ನಮ್ಮ ಪ್ರೋಸೆಸ್ ವರ್ಕ್ ಆಗೋದು ಹೇಗೆ ಅಂದ್ರೆ ಲೈಕ್ ಇನಿಷಿಯಲಿ ಯಾರು ವಾಕ್ ಇನ್ ಮಾಡ್ತಾರಲ್ಲ ಆಫೀಸ್ ಬರೋದು, ಫಸ್ಟ್ ಇನಿಷಿಯಲ್ ಕೊಟೇಶನ್ ಡಿಸೈನರ್ ಇಲ್ಲ ನಮ್ಮ ಸೈಟ್ ಸೂಪರ್ವೈಸರ್ ಕೊಡ್ತಾರೆ. ಓಕೆ, ಸೊ ಅದಾದ್ಮೇಲೆ ಅವರು ನಮಗೆ ಫೈನಲ್ ಮಾಡ್ಬೇಕಂದ್ರೆ ನಾವೇ ಇರ್ತೀವಿ ಸರ್. ನೀವಿಬ್ರು ಇರ್ತೀರಾ? ನಾವಿಬ್ರು ಇರ್ತೀವಿ, ನಾವಿಬ್ರಲ್ಲಿ ಒಬ್ರು ಇರ್ತೀವಿ ಸರ್. ಆಪರೇಷನ್ಸ್ ಅಲ್ಲಿ ಇರ್ತಾರೆ ಯಾವಾಗಲೂ ಅದಾದ್ಮೇಲೆ ಜಾಸ್ತಿ. ಆಪರೇಷನ್ಸ್ ಡೈಲಿ ಫ್ಯಾಕ್ಟ್ರಿ ಆಪರೇಷನ್ಸ್ ಇವ್ರು ನೋಡ್ಕೋತಾರೆ. ಆಮೇಲೆ ಅದಾದ್ಮೇಲೆ ಕ್ಲೈಂಟ್ ಜೊತೆ ಕಂಟಿನ್ಯೂಸ್ ನಾವೇ ಮಾತಾಡೋದು ಸರ್. ನೀವೇ ಮಾತಾಡ್ತಾರೆ? ನಾನಾಗ್ಲಿ ಇಲ್ಲ ಇವರಾಗ್ಲಿ, ನಾವು ಯಾರು ಸೂಪರ್ವೈಸರ್ ಆಗಲಿ ಕ್ಲೈಂಟ್ ಡೈರೆಕ್ಟ್ ಆಗಿ ಟೆಲಿಕಾಲರ್ ಎಲ್ಲ ಯಾರು ಇಲ್ಲ, ಏನಿದ್ರು ಎಲ್ಲ ನೀವೇನೆ. ಕಾಲ್ ಪಿಕ್ ಮಾಡೋದು ನಾವೇ, ವಾಟ್ಸಪ್ ಕೊಟೇಶನ್ ಕಳ್ಸ್ಕೊಡೋದು ನಾವೇ. ಅದಾದ್ಮೇಲೆ ಏನೇ ಕಂಪ್ಲೇಂಟ್ಸ್ ಇದ್ರೆ ಆನ್ಸರ್ ಮಾಡೋದು ನಾವೇ. ಎಂಡ್ ನಮಗೆ ಡೈರೆಕ್ಟ್, ಯಾಕಂದ್ರೆ ಸೆಂಟ್ರಲ್ ಜಾಸ್ತಿ ಜನ ಇಟ್ಟರೆ ಮತ್ತೆ ಅದು ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಿಲ್ಸಿದೀವಿ. ಇದ್ರು ಬಟ್ ನಿಲ್ಸಿದೀವಿ. ಸೊ ಏನೇ ಆದ್ರೂ ನಮ್ದು ಸ್ಪೀಡ್ ಅಪ್ ಆಗತ್ತೆ ಅವಾಗ, ಬಿಕಾಸ್ ಕ್ಲೈಂಟ್ ನಮಗೂ ರಿಕ್ವೈರ್ಮೆಂಟ್ ಡೈರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಸ್ಪೀಡ್ ಅಪ್ ಆಗುತ್ತೆ ಅಂತ ಮಾಡಿದ್ವಿ. ಈ ತರ ಮಾಡಿದ್ದೀರಾ. ಈ ಮನೆಯಲ್ಲಿ ಕಾಂಪ್ಲಿಮೆಂಟ್ರಿ ಏನು ಸರ್? ಸ್ವಲ್ಪ ಹಿಂಟ್ ಕೊಟ್ರಿ ಸರಿ. ಸರ್ ಅದು ಕ್ಲಾತ್ ಹ್ಯಾಂಗರ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಆ ಥರ ಮಲ್ಟಿಪಲ್ ಟೈಪ್ಸ್ ಇರುತ್ತೆ. ಈಗ ಲೈಕ್ ಈ ವಿಡಿಯೋ ನೋಡೋರಿಗೆ ಮಾರ್ಚ್ ಮಂತಿಗೆ ಏನು ಕೊಡ್ತಾ ಇದೀವಿ ಅಂದರೆ ಲೈಕ್ ಐದರ್ ಚಿಮ್ನಿ ಆದ್ರೂ ಕೊಡ್ತೀವಿ, ಇಲ್ಲ ಅಂದ್ರೆ ಕ್ಲಾತ್ ಹ್ಯಾಂಗರು, ಶೂ ರ್ಯಾಕು, ಆ ಥರ ಎರಡರಲ್ಲಿ ಒಂದು ಕೊಡ್ತೀವಿ. ಶೂ ರ್ಯಾಕು, ಚಿಮ್ನಿ, ಕ್ಲಾತ್ ಹ್ಯಾಂಗರು ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಬೋದು, ಮೂರು ಕೊಡಲ್ಲ. ಇಲ್ಲ ಸರ್. ಸೊ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ಪ್ಯಾಕೇಜಸ್ ಸರ್. ಕರೆಕ್ಟ್. ಈಗ ಲೈಕ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಂದ್ರೆ ಲೈಕ್ ಅದ್ರ ವ್ಯಾಲ್ಯೂ ತಕ್ಕಂಗೆ ಕೊಟ್ಟಿರ್ತೀವಿ. ಕರೆಕ್ಟ್. ಸೊ ಕಾಸ್ಟಿಂಗ್ ವೈಸ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಓಕೆ, ಒಳ್ಳೆ ಕ್ವಾಲಿಟಿ. ಹೌದು ಸರ್, ಬ್ರಾಂಡೆಡ್ ಕೊಡ್ತೀವಿ ಲೈಕ್ ಇವಾಗ. ಓಕೆ, ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇದು ಸ್ಪೆಷಲ್ ಆಗಿ ಕನ್ನಡ ಕೋರ ವೀಕ್ಷಕರಿಗೆ ಮಾತ್ರ. ಬಂದಾಗ ನಮ್ಮ ಕಾಂಪ್ಲಿಮೆಂಟರಿ ಏನ್ ಕೊಡ್ತಿದ್ರೆ ಸರ್ ಅಂತ ಮಾಡ್ಬೇಕು ಸರ್, ಮರಿಬೇಡಿ, ಕ್ಲೇಮ್ ಮಾಡ್ಕೊಳ್ಳಿ. ಇನ್ನೊಂದೇನು ಕ್ವಶನ್ ಕೇಳೋಣ ಅನ್ಕೊಂಡ್ರೆ, ಯಾವ ಹಂತದಲ್ಲಿ ಕಸ್ಟಮರ್ ನಿಮ್ಮನ್ನ ಕರ್ಸ್ಬೇಕು? ಹೌದು ಸರ್, ಇದೊಂದು ತುಂಬಾ ಜನ ಸೈಟ್ ತಗೊಂಡ ಮೇಲೆ ಕರ್ಸ್ಬಿಡ್ತಾರೆ. ಅಲ್ಲ ಈಗ ಮೊನ್ನೆ ಏನಾಗಿದೆ ಲೈಕ್ ಲೈಕ್ ಸೈಟ್ ತಗೊಂಡಿದ್ದೆ ಕರ್ಸ್ಬೇಕಾ, ಯಾವಾಗ ಕರ್ಸ್ಬೇಕು? ಅದೊಂದು ರಿಕ್ವೆಸ್ಟ್ ಮಾಡ್ತೀವಿ. ಕಟ್ಟಕ್ ಮುಂಚೆ ನಮ್ಗೆ ಏನೂ ಗೊತ್ತಾಗಲ್ಲ ಸರ್, ಬಿಕಾಸ್ ಪ್ಲಾಸ್ಟಿಂಗ್ ಆಗೋ ಸ್ಟೇಜ್ ಅಲ್ಲಿ ಕಾಲ್ ಮಾಡಿದ್ರೆ ಸಾಕು ಸರ್. ಹಂಗಲ್ಲ ಸರ್, ನೀವು ಬಿಡಿಸಿ ನನಗೆ ಲೈಕ್ ಪ್ಲಾಸ್ಟಿಕ್ ಆಗೋ ಸ್ಟೇಜ್ ಪ್ಲಾನ್ ಹಾಕ್ಸಿರ್ತಾರೆ. ಹೌದು, ಪ್ಲಾನ್ ಹಾಕಾದ್ಮೇಲೆ ಗೋಡೆ ಎಲ್ಲ ಎಬ್ಬಿಸ್ಲಿ, ಮೋಲ್ಡಿಂಗ್ ಆಗ್ಬಿಡ್ಲಿ, ಮೋಲ್ಡಿಂಗ್ ಮೇನ್ ಆಗ್ಬಿಡ್ಲಿ, ಮೋಲ್ಡಿಂಗ್ ಆಗಿ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಲಿ. ಪ್ಲಾಸ್ಟಿಂಗ್ ಮುಗೀತು. ಸೊ ಪ್ಲಾಸ್ಟಿಂಗ್ ಮುಗ್ದಾದ್ಮೇಲೆ ಕಾಲ್ ಮಾಡಿದ್ರೆ ಸಾಕು ಸರ್. ಪುಟ್ಟಿ ಮಾಡಬೇಕಾ? ಪಟ್ಟಿ ಮಾಡಬೇಕು. ಡಿಸೈನಿಂಗ್ ಬಂದ್ಬಿಡ್ಬೋದು, ಡಿಸೈನ್ ಮಾಡಿಸ್ಕೊಬಹುದು. ಹೌದು. ಪ್ಲಾಸ್ಟಿಂಗ್ ಆಗಿದ ತಕ್ಷಣ ಫ್ಲೋರಿಂಗ್ ಪೆಂಡಿಂಗ್ ಇಟ್ಟು ಪ್ಲಂಬಿಂಗ್ ಇದೆಲ್ಲ ಆಗೋಗಿರುತ್ತೆ, ಪ್ಲಂಬಿಂಗ್ ಮತ್ತೆ ಇದೆಲ್ಲ ಆಗುತ್ತೆ. ಸೊ ಪ್ಲಾಸ್ಟಿಂಗ್ ಆಗೋ ಟೈಮ್ಗೆ ಅವ್ರಿಗೆ ಎಲೆಕ್ಟ್ರಿಕಲ್ ವರ್ಕ್ ಆಗೋಗಿರುತ್ತೆ. ಬಟ್ ಏನ್ ತುಂಬಾ ಜನ ಕನ್ಫ್ಯೂಷನ್ ಏನಂದ್ರೆ ಪಾಯಿಂಟ್ಸ್ ಮೂವ್ ಮಾಡೋದು ಹೇಗೆ ಅಂತ ತುಂಬಾ ಜನ ಕೇಳ್ತಾರೆ. ನಾವೇನ್ ಸಜೆಷನ್ ಕೊಡ್ತೀವಿ ಅಂದ್ರೆ, ಆರ್ಕಿಟೆಕ್ಟ್ ಏನ್ ಪ್ಲಾನ್ ಕೊಟ್ಟಿರ್ತಾರೆ ಆ ಪಾಯಿಂಟ್ಸ್ ಇಟ್ಕೋಬಹುದು. ಬಟ್ ನಮಗೆ ಡಿಸೈನ್ ಕಂಪ್ಲೀಟ್ ಆಗೋ ತನಕ ನಾವು ಎಕ್ಸಾಕ್ಟ್ ಆಗಿ ಪಾಯಿಂಟ್ ಇಲ್ಲೇ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ತುಂಬಾ ಚೇಂಜಸ್ ಮಾಡಿದೀವಿ. ಈಗ ಇಲ್ಲಿ ಸರ್ ಆಲ್ಮೋಸ್ಟ್ 16 to 17 ಪಾಯಿಂಟ್ಸ್ ಚೇಂಜ್ ಮಾಡಿದೀವಿ. ಚೇಂಜ್ ಆಗಿದೆ ಬಿಕಾಸ್ ಈಗ ಕ್ಲೈಂಟ್ಗೂ ಫ್ರೀ ಹ್ಯಾಂಡ್ಸ್ ಇರುತ್ತೆ. ಡಿಸೈನ್ ಆಗ್ಬೇಕಾದ್ರೆ ಈ ಪಾಯಿಂಟ್ ಇಲ್ಲಿದೆ ಅಂತ ಕಾಂಪ್ರಮೈಸ್ ಆಗೋದು ಬೇಡ. ಸೊ ಅವ್ರು ಫಸ್ಟ್ ಡಿಸೈನ್ ಮಾಡ್ಕೊಂಡು ಆಮೇಲೆ ನಾವು ಪಾಯಿಂಟ್ ಆರಾಮ್ಸೆ ಚೇಂಜ್ ಮಾಡ್ಬೋದು ಸರ್. ಅದೇನು ಜಾಸ್ತಿ ಖರ್ಚು ಆಗಲ್ಲ, ಎಲೆಕ್ಟ್ರಿಕಲ್ ವರ್ಕ್ ತುಂಬಾ ಕಮ್ಮಿನೇ ಆಗುತ್ತೆ. ಅದರಿಂದ ನಿಮ್ಮ ಹತ್ರ ಎಲೆಕ್ಟ್ರಿಷಿಯನ್ ಇದ್ದಾರೆ ಸರ್, ಎಲೆಕ್ಟ್ರಿಷಿಯನ್ ನೀವೇ ಮಾಡ್ಕೊಡ್ತೀವಿ, ನಾವೇ ಮಾಡ್ಕೊಡ್ತೀವಿ. ನಿಮ್ಗೆ ಚಿಕ್ಕ ಪುಟ್ಟ ಟೈಲ್ಸ್ ಹಾಕ್ಬೇಕು ನೀವೇ ಮಾಡ್ಕೊಡ್ತೀವಿ, ನಾವೇ ಮಾಡ್ಕೊಡ್ತೀವಿ. ಬಾರ್ಡ್ಸ್ ಹಾಕ್ಬೇಕು ನೀವೇ ಎಲ್ಲ ಮಾಡ್ಕೊಡ್ತೀವಿ. ಅಂದ್ರೆ ಕಂಪ್ಲೀಟ್ ಹೌಸ್ ಕೊಟ್ಟಾಗ ಹೌಸ್ ಬಿಟ್ಕೊಡ್ಬೇಕು. ಬಿಸ್ಕೊಡ್ ಅಂದ್ರೆ ಲೈಕ್ ಇಂಟೀರಿಯರ್ ಬರೀ ಕ್ವಾಟ್ಸ್ಗೆ ಅಂದ್ರೆ ನಾವು ಮಾಡಲ್ಲ. ಗೊತ್ತಾಯ್ತು ಸರ್. ಕಂಪ್ಲೀಟ್ ಇದನ್ನ ಇಟ್ಟಾಗ ಕೆಲವು ಸಿವಿಲ್ ವರ್ಕ್ ಎಂಟ್ರಿ ಆಗುತ್ತೆ, ಅದನ್ನ ನೀವು ನೋಡಿ ಡೆಮಾಲಿಷನ್ ಮಾಡಲ್ಲ, ಬಟ್ ಟೈಲ್ಸ್ ಮಾಡ್ತೀವಿ, ಟೈಲ್ಸ್ ಎಲ್ಲ ಪ್ಲಂಬಿಂಗ್ ಮಾಡ್ತೀವಿ, ಟೈಲ್ಸ್ ಮಾಡ್ತೀವಿ. ಈ ಟೈಲ್ಸ್ ಎಲ್ಲ ವಾಲ್ ಟೈಲ್ಸ್. ಗೊತ್ತಾಯ್ತು, ವಾಲ್ ಟೈಲ್ಸ್ ಚಿಕ್ಕದಾಗಿ ಏನ್ ಬೇಕು, ಇಂಟೀರಿಯರ್ ರಿಲೇಟೆಡ್ ಸರ್. ಸ್ಟೋನ್ ಕ್ಲಾಡಿಂಗ್ ಇಲ್ಲ ಮತ್ತೆ ಸ್ಟೋನ್ ಕ್ಲಾಡಿಂಗ್ ಬೇಕಾಗುತ್ತೆ, ಅದನ್ನು ನಾವೇ ಮಾಡ್ತೀವಿ. ಅಲ್ವಾ? ಸೂಪರ್ ಆಯ್ತು, ತುಂಬಾನೇ ಮಾಹಿತಿನ ಕೊಟ್ಬಿಟ್ವಿ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಒಂದೇ ಕ್ವಶನ್, ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ನಮ್ದು JP ನಗರಲ್ಲಿ ಇದೆ ಸರ್. JP ನಗರಲ್ಲಿ ಎಲ್ಲಿ ಬರುತ್ತೆ? 7th ಫೇಸ್ ಅಲ್ಲಿ, 6th to 7th ಫೇಸ್ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ. ನಮ್ಮನ್ನ ಲೈಕ್ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ವಾಟ್ಸ್ಆಪ್ ನಂಬರ್ ಏನಿದೆ ಅದ್ರಲ್ಲಿ ಆಫೀಸ್ ಅಡ್ರೆಸ್, ಕ್ಯಾಟ್ಲಾಗ್ಸ್ ಎಲ್ಲ ಅದರಲ್ಲೇ ಇದೆ. ಹೌದು, ಕಾಂಟ್ಯಾಕ್ಟ್. ಮತ್ತೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಡೈಲಿ ಅಟ್ಲೀಸ್ಟ್ ವೀಕ್ಲಿ ಅಪ್ಡೇಟ್ಸ್ ಅದು ಇರುತ್ತೆ ಸರ್. ಡೈಲಿ ಕೊಡಲ್ಲ, ಡೈಲಿ ಕನ್ನಡ ಕೋರದಲ್ಲಿ ಮಾತ್ರ ನಿಮಗೆ ಸಿಗುವಂಥದ್ದು, ವೀಕ್ಲಿ ಮಾತ್ರ ನಿಮಗೆ ಸ್ಪೇಷಿಯಲ್ ಸ್ಟುಡಿಯೋದಲ್ಲಿ ಸಿಗುವಂಥದ್ದು. ಸ್ಕ್ರೀನ್ ಮೇಲೆ ಇವ್ರದ್ದು ಆಕ್ಚುಲಿ ನಂಬರ್ ಬರ್ತಾ ಇದೆ, ಇವ್ರದೇ ನಂಬರ್ ಆಕ್ಚುಲಿ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಅಂಡ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಎಲ್ಲ ಮಾಹಿತಿನ ಕೊಟ್ಟಿರ್ತೀನಿ. ಅಂಡ್ ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೊಟ್ಟಿರ್ತೀನಿ. ಅಂಡ್ ಇವಾಗ ಕನ್ನಡ ಕೋರ ಚಾನಲ್ ಕೂಡ ನಿಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆನೂ ಸಿಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ ಕಡೆನೂ ನೋಡಿ, ಎಲ್ಲ ಕಡೆ ಬೆಂಬಲ ಕೊಡಿ. ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಸರ್? ನೆಕ್ಸ್ಟ್ ಒಂದು ನಾರ್ಮಲ್ 2 BHK ತೋರಿಸೋಣ, ಸ್ವಲ್ಪ ಕಮ್ಮಿ ರೇಟ್ ತೋರಿಸೋಣ ಸರ್. ಆಬ್ವಿಯಸ್ಲಿ ಸರ್. ಈಗ ಏನಾಗಿದೆ ಗೊತ್ತಾ, ಕ್ಲೈಂಟಿಗೆ ಲೈಕ್ ನಾವು
ಪ್ರೀಮಿಯಮು ತೋರಿಸ್ಬೇಕು, ಕಮ್ಮಿದು ತೋರಿಸ್ಬೇಕು, ಬಿಕಾಸ್ ಅವ್ರಿಗೆ ಅರ್ಥ ಆಗಬೇಕಲ್ಲ. ಲೈಕ್ ಪ್ರೀಮಿಯಮ್ ಹ್ಯಾಂಡಲ್ ಮಾಡ್ಬೋದು, ನಾರ್ಮಲ್ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಅದರಿಂದ ಬಟ್ ಆಕ್ಚುಲಿ ಏನಾಗಿದೆ ಲಾಸ್ಟ್ 2-3 ಎಲ್ಲ ದೊಡ್ಡದೇ ಆಗ್ಬಿಟ್ಟು ದೊಡ್ಡದೇ ಬರ್ತಾ ಇದೆ. ಆಮೇಲೆ ಇಂಡಿವಿಜುವಲ್ ಹೌಸಸ್ ಇದೆ ಸರ್, ಬಟ್ ಟೈಮ್ ಸೆಟ್ ಆಗ್ತಿಲ್ಲ. ಮಾಡಿದೀವಿ, ತೋರ್ಸೋಣ ಓಕೆ ಸೂಪರ್. ಸ್ಪೆಷಲ್ ಸ್ಟುಡಿಯೋದವ್ರದ್ದು ಪ್ಲೇ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅಮೇಝಿಂಗ್ ವಿಡಿಯೋಸ್ ಇದೆ. ನಿಮ್ಮ ಮನಸ್ಸಲ್ಲಿ ಇಂಟೀರಿಯರ್ ಮಾಡಬೇಕು ಅಂದಾಗ ಹೇಗೋ ಎಲ್ಲ ನೋಡ್ತಾ ಇರ್ತೀರಾ, ಒಂದ್ಸತಿ ಟಿವಿಲಿ ಹಾಕೊಂಡು ಇಡೀ ಇದನ್ನ ಪ್ಲೇ ಲಿಸ್ಟ್ ಅನ್ನ ಫ್ಯಾಮಿಲಿ ಜೊತೆ ನೋಡಿ. ಮನ್ಸು ಬಂತು ಅಂತಂದ್ರೆ ಡೆಫಿನೆಟ್ಲಿ ಇವ್ರನ್ನ ಒಂದ್ಸತಿ ಭೇಟಿ ಮಾಡೋದನ್ನ ಮರಿಬೇಡಿ. ನಿಮ್ದು ಹೇಗೋ ಒಂದು ದೊಡ್ಡ ಫರ್ಮ್ ಇದೆ, ಫ್ಯಾಕ್ಟ್ರೀಸ್ ಇದೆ ಅಂತಂದ್ಮೇಲೆ ವರ್ಕರ್ ಫೋರ್ಸ್ ಕೂಡ ಬೇಕಾಗುತ್ತೆ. ಸೊ ಯಾರಾದ್ರೂ ನಮ್ಮ ವೀಕ್ಷಕ ನೋಡ್ತಾ ಇದ್ರೆ ಜಾಬ್ ಅವೈಲಬಿಲಿಟಿ ಇದ್ರೆ ಹೇಳ್ಬೋದು. ಸರ್, ಸೊ ನಮ್ಮಲ್ಲಿ ಇವಾಗ ಡಿಸೈನರ್ಸ್ನ ಹ್ಯಾಂಡ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ರಿಸೆಪ್ಷನಿಸ್ಟು ಮತ್ತೆ ಸೈಟ್ ಸೂಪರ್ವೈಸರ್ ಸರ್. ಸೊ ಎಲ್ಲರನ್ನು ಹೈರ್ ಮಾಡ್ತಾರೆ. ಎಷ್ಟು ನಂಬರ್ಸ್ ಬೇಕಾಗಿದೆ? ಸೊ ಡಿಸೈನರ್ 2 ನಂಬರ್ಸ್ ಬೇಕು, ಸೈಟ್ ಸೂಪರ್ವೈಸರ್ 3 ಜನ ಬೇಕು, ಮತ್ತೆ ರಿಸೆಪ್ಷನಿಸ್ಟ್ ಒಬ್ಬರೇ. ಅದಾದ್ಮೇಲೆ ಹೆಲ್ಪರ್ಸ್ ಬರ್ಲಿ ಸರ್, ಹೆಲ್ಪರ್ಸು ಬೇಕು. ಅರೌಂಡ್ 10-15 ಜನ ಬೇಕಾಗಿದ್ದಾರಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಸ್ಪೇಷಿಯಸ್ ಸ್ಟುಡಿಯೋ ಅನ್ನುವಂತಹ ಒಂದು ಇಂಟೀರಿಯರ್ ಫರ್ಮ್ಗೆ ಇಡೀ ನಮ್ಮ ಬೆಂಗಳೂರಾದ್ಯಂತ ವರ್ಕ್ ಮಾಡ್ತಾರೆ. ಸೂಪರ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ತಮಗೆ ಏನಾದರೂ ನಾಲೆಜ್ ಇದ್ರೆ, ಸರ್ ಹೇಳಿದ್ರು ರಿಸೆಪ್ಷನಿಸ್ಟು, ಡಿಸೈನರ್ಸು, ಹೆಲ್ಪರ್ಸು ಯಾರಾದ್ರೂ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಎಕ್ಸ್ಪೀರಿಯನ್ಸ್ ಬರ್ಬೋದು. ಅದು ಓಕೆ, ನಾಲೆಜ್ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಬಂದು ನೀವು ಜಾಯ್ನ್ ಆಗ್ಬೋದು. ನಾವು ಟ್ರೈನ್ ಮಾಡ್ತೇವೆ, ಎಂಟ್ರಿ ಕೊಡ್ಬೋದು, ಟ್ರೈನಿಂಗ್ ಸಿಗುತ್ತೆ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಇಂಟೀರಿಯರ್ನ ಪ್ರೆಸೆಂಟ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಅಷ್ಟು ಉತ್ತಮವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.